ಬಿಂದು, ನನ್ನ ಆತ್ಮನ ತಂದೆ ಬಿಂದು. ಡ್ರಾಮಾ ಏನೆಲ್ಲ ನಡೀತಾ ಇದೆ, ಏನೆಲ್ಲ ನಡೆದು ಹೋಯಿತು, ಫುಲ್ ಸ್ಟಾಪ್ ಬಿಂದು. 3 ಸ್ಮೃತಿಯ ತಿಲಕವನ್ನು ಹೊಂದಿ ಸೆಕೆಂಡಿನಲ್ಲಿ ನನ್ನ ಆತ್ಮ ದೇಹಬಾನವನ್ನು ತೊರೆದು ಆತ್ಮ ಅಭಿಮಾನಿ ಅಂದರೆ ಆತ್ಮ ನನ್ನ ಆತ್ಮ ಅಷ್ಟೇ ಕಾಣಿಸ್ತಾ ಇದ್ದೀನಿ. ಸ್ಥೂಲ ಶರೀರ ಕರಗಿ ಹೋಗುತ್ತಾ ಇದೆ. ಒಂದು ಮೇಲೆ ರಕ್ತ ಮಾಂಸ ಏನಿದೆ ಆ ಪಾರ್ಟ್ ಕರಗಿ ಹೋಗಿ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಏನಿದೆ ಸ್ಕೆಲೆಟನ್ ಬಾಡಿ ಬೋನ್ಗಳು ಅದು ಕೂಡ ಕರಗಿ ಹೋಗಿ 5 ಫೂಟ್ ಎತ್ತರದಲ್ಲಿ ನಾನು ಆತ್ಮ ಬಿಂದು ಮಾತ್ರ ಉಳಿದುಕೊಂಡಿದ್ದೇನೆ. ಅಶರೀರಿ, ಶರೀರ ಇಲ್ಲದೆ ಇರುವಿಕೆ ಅನುಭವ ಆಗ್ತಾ ಇದೆ. ಅನುಭವ ಮಾಡಿ. ಅಶರೀರಿಯಾಗಿದ್ದೇನೆ. ಸೆಕೆಂಡಿನಲ್ಲಿ ಶರೀರ ಕರಗಿ ಹೋಗಿದೆ. ಮೇನ ಬತ್ತಿ ಹೇಗೆ ಕರಗುತ್ತದೆ ಹಾಗೆ ನನ್ನ ಆತ್ಮನ ಶರೀರ ಮೇಣಬತ್ತಿ ಹಾಗೆ ಕರಗುತ್ತಾ ತಲೆಯಿಂದ ಪಾದದವರೆಗೂ ಕರಗಿ ಈ ಸ್ಥೂಲ ಶರೀರದ ಶೇಪಲ್ಲಿ ನನ್ನ ಆತ್ಮ ಫರಿಸ್ತಾ ಸಟಲ್ ಬಾಡಿಯನ್ನು ಹೊಂದಿರುವ ಫರಿಸ್ತಾ ಅಂದರೆ ಸೂಕ್ಷ್ಮ ಪ್ರಕಾಶಮಯ ಕಾಯ ಇದೆ, ಕಾಣದೇ ಇರುವಂಥದ್ದು, ದಿವ್ಯ ನೇತ್ರಕ್ಕೆ ಗೋಚರಿಸುವಂಥದ್ದು. ಆ ಸೂಕ್ಷ್ಮ ಶರೀರಕ್ಕೆ ಅಂಟಿಕೊಂಡು ನನ್ನ ಆತ್ಮ ದೀಪ ಜ್ಯೋತಿ ಜಗಮಗಿಸುತ್ತ ಡಬಲ್ ಲೈಟ್ ಫರಿಸ್ತಾಗಿ ಒಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಹಾರುತ್ತ ಸ್ಥೂಲ ಸಾಕಾರವನ್ನು ಬಿಟ್ಟು ಎತ್ತರಕ್ಕೆ ಹೊರಟಿದೆ. ಆಕಾಶ, ನೀಲಿ ಗಗನ, ಮೋಡಗಳ ಮೇಲೆ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಫರಿಸ್ತೆಗಳ ಬಾದಶಾಹ ಬ್ರಹ್ಮ ಬಾಬಾ ಮಗಳು ನಗುತ್ತ ನನ್ನ ಸಮಾನ ಫರಿಸ್ತೆಗಳೇ ಬನ್ನಿ. ಸಮಾನರಾಗ್ತಾ ಇರುವಂತಹ ಪುರುಷಾರ್ಥ ಮಾಡುತ್ತಿರುವ ತೀವ್ರ ಪುರುಷಾರ್ಥಿ ಮಕ್ಕಳೇ ಬನ್ನಿ ಎನ್ನುತ್ತಾ ಅವರ ಬಾಹುಗಳನ್ನು ಹೀಗೆ ಹರಡಿಸ್ತಾ ಇದ್ದಾರೆ. ಅವರ ಬಾಹುಗಳಲ್ಲಿ ನಾವೆಲ್ಲ ಮಕ್ಕಳು ಸಮಾವೇಶರಾಗ್ತಾ ಇದ್ದೇವೆ. ಅನುಭವ ಮಾಡಿ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದ ಬ್ರಹ್ಮ ಬಾಬಾ ದಿವ್ಯ ಫರಿಸ್ತಾ, ಅವರ ಬೃಕುಚಿಯ ಮಧ್ಯದಲ್ಲಿ ಶಿವ ಬಾಬಾ ಮಹಾಜ್ಯೋತಿ ಸದಾ ಕಂಬೈಂಡ್ ಇದ್ದಾರೆ. ಅವರ ಬಾಹುಗಳಲ್ಲಿ ನನ್ನ ಆತ್ಮ ಸಮಾವೇಶನಾಗಿದ್ದೇನೆ. ಅನುಭವ ಮಾಡಿ. ಸೂಕ್ಷ್ಮ ವತನದಲ್ಲಿ ಫರಿಸ್ತಾ ನನ್ನ ಆತ್ಮ ಫರಿಸ್ತಾ ಈಗ ಬಾಪ್ ದಾದ ಒಂದೊಂದು ಮಗುವನ್ನು ನೋಡ್ತಾ ಮುಗುಳ್ನಗುತ್ಸ ಒಂದೊಂದು ಮಗುವಿನ ಮಸ್ತಕಕ್ಕೆ ಸ್ಪರ್ಶ ಮಾಡಲಿದ್ದಾರೆ. ಅಟೆನ್ಷನ್ ಪ್ಲೀಸ್. ಒಂದೊಂದು ಮಗುವಿನ ಹಣೆಯನ್ನು ಸ್ಪರ್ಶ ಮಾಡ್ತಾರೆ. ಪರಮಾತ್ಮ ವರದ ಹಸ್ತದ ಸ್ಪರ್ಶ ಕೋಟಿಯಲ್ಲಿ ಕೆಲವರಿಗೆ ಪ್ರಾಪ್ತಿ. ಆ ಕೆಲವರು ನಾವುಗಳಾಗಿದ್ದೀವಿ. ಅನುಭವ ಮಾಡಿ. ಮೊಟ್ಟ ಮೊದಲಿಗೆ ಸಾಲಾಗಿ ಬಾಬಾ ನಿಲ್ಲಿಸಿದ್ದಾರೆ. ವಚನದಲ್ಲಿ ಫರಿಸ್ತೆಗಳು, ಉಮ್ಮಂಗೋತ್ಸಾಹದ ಪಂಕ್ತಿಗಳು, ಡಬಲ್ ಲೈಟ್ ಫರಿಸ್ತಾ, ಸೂಕ್ಷ್ಮ ಶರೀರದ ಲೈಟ್, ಆತ್ಮ ಜ್ಯೋತಿರ ಬಂಧುವಿನ ಲೈಟ್, ಡಬಲ್ ಲೈಟ್ ಫರಿಸ್ತಾ ಆಗಿ ನಿಂತಿದ್ದೇವೆ. ಮುಗುಳ್ನಾಗ್ತಾ ಇದ್ದೇವೆ. ಬಾಪ್ ದಾದಾ ಅಂದರೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಅವರ ಬೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಮಹಾಜ್ಯೋತಿ ಜಗಮಗಿಸ್ತಾ ಮಕ್ಕಳ ಹತ್ತಿರ ಬಂದು ಈಗ ಸಮಾವೇಶ ಬಲೆ ಮಾಡ್ಕೊಂಡಿದ್ರು. ಈಗ ವಾಪಸ್ ನಮ್ಮೆಲ್ಲರನ್ನ ತನ್ನ ಸಮ್ಮುಖದಲ್ಲಿ ನಿಲ್ಲಿಸಿ ಒಂದೊಂದು ಮಗುವಿನ ಮಸ್ತಕವನ್ನು ಸ್ಪರ್ಶ ಮಾಡ್ತಾರೆ. ಅನುಭವ ಮಾಡಬೇಕು. ಮೊದಲಿಗೆ ಯಾರು ನಿಂತಿದ್ರು? ಶೋಭಾಕ್ ಅವ್ರು ನಿಂತಿದ್ದರು. ಉದಾಹರಣೆಗೆ ಶೋಭಾ ಚಿಕ್ಕಮಠಕ್ ಅವರು ಬಾಪ್ ದಾದ ಅವರ ಮಸ್ತಕವನ್ನು ಸ್ಪರ್ಶ ಮಾಡುವ ಪರಿಯನ್ನು ನಾವು ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ. ನನ್ನ ಸರದಿನೂ ಬರ್ತದೆ. ನಮ್ಮ ಅಪ್ಪಾಜಿಯವರು ನನ್ನನ್ನು ಸ್ಪರ್ಶ ಮಾಡಲಿದ್ದಾರೆ. ಉಮ್ಮಂಗೋತ್ಸಾಹ ಇನ್ನಷ್ಟು ಹೆಚ್ಚಿಸ್ತಾ ಇದ್ದಾರೆ ಬಾಬಾ.
ಅನುಭವ ಮಾಡಿ. ಎಲ್ಲರ ಸರದಿ ಬರೋದಿದೆ ಮಕ್ಕಳೇ. ಬಾಪ ದಾದ ಮುಗುಳನ ಗೊತ್ತಾ ಸೂಕ್ಷ್ಮವತನದಲ್ಲಿ ನಾವೆಲ್ಲ ಮಕ್ಕಳನ್ನು ಸಾಲು ಸಾಲಾಗಿ ನಿಲ್ಲಿಸಿ 1 by 1 ಮಗುವನ್ನು ಮಸ್ತಕವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಅನುಭವ ಮಾಡಿ ಮಸ್ತಕ ಸ್ಪರ್ಶವಾದ ಸೆಕೆಂಡಿನಲ್ಲಿ ಸೂಕ್ಷ್ಮ ಶರೀರವು ಲೋಪವಾಗಿ 0 ಆಗಿ ಓನ್ಲಿ ಬಿಂದು ಉಳ್ಕೊಳ್ಳಿದೆ. ಅನುಭವ ಮಾಡಬೇಕು. ಓಕೆ, ನೆಕ್ಸ್ಟ್ ಸರದಿ ಅಶ್ವಿನಿ ಅಕ್ಕೋರ್ದು, ಸರೋಜಕ್ಕವ್ರದ್ದು, ಒಬ್ಬೊಬ್ಬರದು ಒಂದೊಂದು ಸೆಕೆಂಡಿನಲ್ಲಿ ಸ್ಪರ್ಶ ಮಾಡ್ತಾ ಇದ್ದಾರೆ ಬಾಬ್ರವ್ರು. ಅನುಭವ ಮಾಡ್ತಾ ಒಂದೇ ಸೆಕೆಂಡ್ನಲ್ಲಿ ಎಲ್ಲರದು ಸ್ಪರ್ಶವಾಗ್ತಾ ಇದೆ. ಅನುಭವ ಮಾಡಿದ್ರಿ, ಅನುಭವ ಮಾಡಿದ್ರಿ. ಎಲ್ಲ ಮಕ್ಕಳ ಸೂಕ್ಷ್ಮ ಶರೀರ 0 ಆಗಿ 5 ಫುಟ್ ಎತ್ತರದಲ್ಲಿ ಓನ್ಲಿ ಬಿಂದು, ಪುಟಾಣಿ ಬಿಂದು ಉಳಿದುಕೊಂಡಿದೆ. ಓನ್ಲಿ ಬಿಂದುಗಳು ಸಾಲು ಸಾಲಾಗಿ. ಲೈಟು ಹೇಗೆ ಲೈಟ್ ಹಾಕಿರ್ತಾರ, ಬಲ್ಬ್ ಹಾಕಿರ್ತೀರಲ್ವ ಮನೆಯಲ್ಲಿ ಸಾಲು ಸಾಲಾಗಿ, ಹಾಗೆ ನಾವು ಆತ್ಮಗಳ ಲೈಟ್, ಬಿಂದುವಿನ ಲೈಟ್ ಸಾಲು ಸಾಲಾಗಿ. ಯಾವ ಒಂದು ಮಗು ಅಟೆನ್ಷನಿಂದ, ಏಕಾಗ್ರ ಚಿತ್ತದಿಂದ, ಏಕರಸ ಸ್ಥಿತಿಯಲ್ಲಿ ದಿವ್ಯನೇತ್ರದಿಂದ ಪರಮಾತ್ಮನನ್ನೇ ನೋಡ್ತಾ ಇದ್ದೀರಿ, ಅಂತಹ ಮಗುವಿನ ಮಸ್ತಕಕ್ಕೆ ಸ್ವಯಂ ಬಾಪದಾದ ಸ್ಪರ್ಶ ಮಾಡ್ತಾ ಇದ್ದಾರೆ. ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ಓನ್ಲಿ ಸೂಕ್ಷ್ಮ ಶರೀರ 0, ಆತ್ಮ ಜ್ಯೋತಿರ್ಬಿಂದು ಮಾತ್ರ ಹೊಳಿತಾ ನಿಂತುಕೊಂಡಿದೆ. ಈಗ ಸಾಲು ಸಾಲಾಗಿ ಯಾರೆಲ್ಲ ನಿಂತಿದ್ದೀರಲ್ವಾ, ಎಲ್ಲ ಮಕ್ಕಳ ಬಿಂದು ರೂಪವನ್ನು ಪರಮಾತ್ಮ ನೋಡ್ತಾ ಸೂಕ್ಷ್ಮವತನದಲ್ಲಿದ್ದೀರಿ. ಆದರೆ ಬಿಂದು ಜ್ಯೋತಿ 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 ಜ್ಯೋತಿಯ ಅನುಭೂತಿ. ನಾವೆಲ್ಲರೂ ಬಿಂದುಗಳೇ ಬಿಂದುಗಳು, ಬಿಂದುಗಳೇ ಬಿಂದುಗಳು. ಶಿವ ಪರಮಾತ್ಮ ನೋಡುವ ಒಂದು ದೃಷ್ಟಿನೂ ಕೂಡ ಬಿಂದು ಬಿಂದು ಬಿಂದು. ಸೂಕ್ಷ್ಮ ಶರೀರವನ್ನು ಕೂಡ ನೋಡ್ತಾ ಇಲ್ಲ, ಸೂಕ್ಷ್ಮ ಶರೀರ 0 ಆಗಿದೆ. ನಾವೆಲ್ಲ ಮಕ್ಕಳು ಏಕ್ದಮ್ ಲೈಟ್ ಬಿಂದು, ಚುಕ್ಕೆ ನಕ್ಷತ್ರ ಹೇಗೆ ಹಾಗೆ ನಿಂತಿದ್ದೇವೆ ಸಾಲು ಸಾಲಾಗಿ ಬಾಪ್ ದಾದಾರವರ ಸಮ್ಮುಖದಲ್ಲಿ. ಓನ್ಲಿ ಬಿಂದು ಅಂದರೆ ಈ ಮಹಾಮಂತ್ರದ ಯಂತ್ರವನ್ನು ನಮ್ಮದಾಗಿಸಿಕೊಂಡಿದೆ. ಏನು? ಫರಿಸ್ತಾ ಸೋ ಜ್ಯೋತಿರ್ ಬಿಂದು ಬನೋ ಎಂದಿದ್ದಾರೆ ಬಾಬರವರು. ಸೂಕ್ಷ್ಮವಾಗಿ ನಾವೆಲ್ಲರೂ ಪ್ರಾಕ್ಟಿಕಲ್ ಫರಿಸ್ತೆಗಳಿಂದ ಬಿಂದು ಆಗಿ ನಿಂತಿದ್ದೇವೆ. ಸಾಲು ಸಾಲಾಗಿ ಸಾಲು ಸಾಲಾಗಿ ಬಿಂದು ಬಿಂದು ಜ್ಯೋತಿ 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 ಜಗಮಗಿಸುತ್ತ. ಈಗ ಬಾಪದಾದ ಸ್ಪರ್ಶ ಮಾಡಿ ಮುಗುಳ್ನಂತ ನಿಂತು ಬಿಟ್ಟಿದ್ದಾರೆ. ಎಲ್ಲರೂ ಬಿಂದುಗಳಾಗಿದ್ದೇವೆ. ಸೆಕೆಂಡಿನಲ್ಲಿ ಫಾಸ್ಟೆಸ್ಟ್ ಗತಿಯಲ್ಲಿ ಮಕ್ಕಳೇ ನೀವು ಮೊದಲು ಪರಮಧಾಮ ಮುಟ್ತೀರಾ, ನಾನು ಮೊದಲು ಪರಮಧಾಮ ಮುಟ್ತೀನಿ ನೋಡೋಣವಾ ಅಂತ ನಾವೆಲ್ಲರೂ ಅಂತರ್ಚಕ್ಷಗಳಿಂದ ಅಪ್ಪಾಜಿ ಕೊಡ್ತಾ ಇರುವ ಸವಾಲನ್ನು ಸ್ವೀಕರಿಸಿ ಜೀ ಬಾಬಾ ಅಂತ ಹೇಳ್ತಾ ಇದ್ದೇವೆ. ಬಾಬಾ ಈಗ ನಾವೆಲ್ಲ ಮಕ್ಕಳಿಗೆ ಕೌಂಟ್ 1 2 3 ಅಂತ ಹೇಳ್ತಾರೆ. 3 ಅಂದ ತಕ್ಷಣ ಯಾರು ಫಾಸ್ಟೆಸ್ಟ್ ಗತಿಯಲ್ಲಿ ಸೂಕ್ಷ್ಮವತನವನ್ನು ಬಿಟ್ಟು ಬಿಂದು ರಾಕೆಟ್ಗಿಂತ ಸ್ಪೀಡು ಫಾಸ್ಟೆಸ್ಟ್ ಗತಿಯಲ್ಲಿ ಪರಮಧಾಮವನ್ನು ತಲುಪಬಲ್ಲರಿ ಬಾಬಾ ಚೆಕ್ ಮಾಡ್ತಾರೆ. ಜೊತೆಗೆ ಬಾಬನ ಸ್ಪೀಡನ್ನು ಕೂಡ ನಾವು ನೋಡಬಲ್ಲೆವು ಅಂತರ್ಚಕ್ಷಗಳಿಂದ. ಅನುಭವ ಮಾಡೋಣ. ಅಟೆನ್ಷನ್ ಪ್ಲೀಸ್. ಎಲ್ಲರೂ ಅಟೆನ್ಷನಲ್ಲಿದ್ದೀರಾ? ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಬಿಂದುಗಳಾಗಿದ್ದೀರಾ? ಸೂಕ್ಷ್ಮ ಶರೀರ 0 ಮಾಡ್ಕೊಂಡಿದ್ದೀರಾ? ಬಾಬಾ ನೋಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಈಗ ಬಾಬಾ 1 2 3 ಸೆಕೆಂಡಿನಲ್ಲಿ ನಾವೆಲ್ಲರೂ ಬಿಂದುಗಳಾಗಿ ಫಾಸ್ಟೆಸ್ಟ್ ರಾಕೆಟ್ ಸ್ಪೀಡ್ಗಿಂತಲೂ ಫಾಸ್ಟೆಸ್ಟ್ ಗತಿಯಲ್ಲಿ ಪರಮಧಾಮವನ್ನು ತಲುಪಿಬಿಟ್ಟಿದ್ದೇವೆ. ನಮಗಿಂತ ಫಾಸ್ಟೆಸ್ಟ್ ಗತಿಯಲ್ಲಿ ಶಿವ ಪರಮಾತ್ಮ ಮಹಾಜ್ಯೋತಿ ಶಿವಬಾಬಾ ಬಂದು ತಲುಪಿದ್ದಾರೆ. ಅಪ್ಪಾಜಿ ನೀವೇ ನಂಬರ್ 1. ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೀವಿ ಬಾಬರವರನ್ನು. ಪರಮಧಾಮದಲ್ಲಿ ಶಿವಬಾಬಾ ಬಂದು ಕುಳಿತುಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. 3 ಹೇಳುವಷ್ಟರಲ್ಲಿ ಬಾಬಾ ನಮಗಿಂತ ಹೈಯೆಸ್ಟ್ ಫಾಸ್ಟೆಸ್ಟ್ ಗತಿಯಲ್ಲಿ ಬಂದು ಪರಮಧಾಮದಲ್ಲಿ ಅಪ್ಪಾಜಿ ಕುಳಿತುಕೊಂಡಿದ್ದಾರೆ. ನಾವೆಲ್ಲ ಬಿಂದುಗಳು ಅದೇ ಫಾಸ್ಟೆಸ್ಟ್ ಗತಿಯನ್ನು ಬಹಳ ಪ್ರಯತ್ನಪಟ್ಟು ಬಂದಿದ್ದೇವೆ. ಬಟ್ ಡಿಲೇ ಇದೆ, ಸ್ವಲ್ಪ ಡಿಲೇ ಇದೆ. ಮಿಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್ ಅಷ್ಟು ಸ್ವಲ್ಪ ಡಿಲೇ ಇದೆ. ಆದರೆ ಶಿವ ಪರಮಾತ್ಮನ ಒಂದು ಗತಿ ಏನಿದೆ, ಫಾಸ್ಟೆಸ್ಟ್ ಗತಿ, ಅಷ್ಟು ಗತಿಯನ್ನು ತಲುಪುವ ಪ್ರಯತ್ನದಲ್ಲಿರುವಂತಹ ಬಿಂದುಗಳು ಸ್ವೀಕಾರ ಮಾಡಿಕೊಡ್ರಿ. ನಾವೆಲ್ಲರೂ ಶಿವ ಪರಮಾತ್ಮನ ಫಾಸ್ಟೆಸ್ಟ್ ಗತಿ
ಏನಿದೆ ಅಷ್ಟು ತಾಕತ್ತನ್ನು ನಮ್ಮಲ್ಲೂ ಕೂಡ ನಾವು ಹೊಂದಿದ್ದೇವೆ. ಈಗ ಬಾಪ್ ದಾದಾ ಪರಮಧಾಮದಲ್ಲಿ ಉಲ್ಟಾ ಕಲ್ಪವೃಕ್ಷದ ಪತಿ ಕಲ್ಪವೃಕ್ಷದ ಬೀಜದ ಸಮಾನ ಕುಳಿತುಕೊಂಡಿದ್ದಾರೆ. ನಾವೆಲ್ಲರೂ ಫಾಸ್ಟೆಸ್ಟ್ ಗತಿಯಲ್ಲಿ ಪರಮಧಾಮವನ್ನು ತಲುಪಿದ್ದೇವೆ. ಪರಮಧಾಮ 4 ಕಡೆ ಶಾಂತಿಯ ವೈಬ್ರೇಷನ್ಸ್, ಸ್ವೀಟ್ ಸೈಲೆನ್ಸ್, एकदम शांत चित्त आनंद स्वरूप अवस्थೆ. ನಾನಾತ್ಮನ ಮೂಲ ಸ್ವಧರ್ಮವೇ ಶಾಂತಿ. ಶಾಂತಿ ಶಾಂತಿ. ನಾವೆಲ್ಲ ಮಕ್ಕಳು, ಬಿಂದುಗಳು ಬಲೆ ಇದ್ದೇವೆ. ಆದರೆ ಪರಮಧಾಮದಲ್ಲಿ ಉಲ್ಟಾ ಕಲ್ಪವೃಕ್ಷದ ಬೀಜ ಎತ್ತರದಲ್ಲಿ ಕೆಳಗಡೆ ಎಲ್ಲ ಆತ್ಮಗಳು ಮನೆಗಳ ಥರ ಹೊಳಿತಾ ಇದ್ದಾರೆ. ಈ ಎಲ್ಲ ಆತ್ಮಗಳನ್ನು ಪಾರು ಮಾಡಿ, ಕ್ರಾಸ್ ಮಾಡಿ ಸ್ವಲ್ಪ ಹೈಯೆಸ್ಟ್ ಸ್ಟೇಜನ್ನು ತಲುಪುತ್ತಾ ಇರುವ ಬಿಂದುಗಳು ನಾವು. ಅಂದರೆ ಬಾಬಾ, ಶಿವಬಾಬಾ ಹೈಯೆಸ್ಟ್. ಆ ಹೈಯೆಸ್ಟ್ ಸ್ಟೇಜನ್ನು ನಾವು ಆಲ್ಮೋಸ್ಟ್ ತಲುಪಿ ಕುಳಿತುಕೊಂಡಿದ್ದೇವೆ. ಆದರೆ ವಿಚಿತ್ರವಾಗಿ ಏನು ಅನ್ನಿಸ್ತಾ ಇದೆ ಅಂದರೆ, ಸ್ವಯಂವನ್ನು ನೋಡಿಕೊಂಡ್ರೆ ನಮ್ಮ ಕೆಳಗಡೆ ಇರುವಂತಹ ಆತ್ಮಗಳ ಒಂದು ಚಮಕ್, ನಾನಾತ್ಮನಲ್ಲಿರುವಂತಹ ಚಮಕ್ ಬಹಳ ಡಿಫ್ರೆನ್ಸ್ ಇದೆ. ನಾನಾತ್ಮ ಪದಂ ಭಾಗ್ಯಶಾಲಿ. ಇನ್ನುಳಿದ ಎಲ್ಲ ಆತ್ಮಗಳಿಗಿಂತ ನಾನಾತ್ಮನಲ್ಲಿ ಚಮಕ್ಕಿದೆ. ಸ್ವಯಂ ಪರಮಾತ್ಮ ಪ್ರತಿನಿತ್ಯ ನನಗೆ ಆಟ ಆಡಿಸ್ತಾ ಈ ಒಂದು ಪ್ರಕಾಶತೆಯನ್ನು ತುಂಬುತ್ತಾ ನನ್ನ ಪ್ರಕಾಶತೆಯಲ್ಲಿ ಬಹಳಷ್ಟು ಪರಿವರ್ತನೆಯನ್ನು ಹೊಂದಿದ್ದೇನೆ. ವಜ್ರದ ಸಮಾನ ಹೊಳೆಯಲಾರಂಭಿಸಿದ್ದೇನೆ. ಬಾಬಾ ಶಿವಬಾಬಾ 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 ಅವರ ಸಮಾನ ಹೊಳೆಯಲಾರಂಭಿಸಿದ್ದೇನೆ. ಜ್ಞಾನ ಸೂರ್ಯ ಶಿವಬಾಬಾರವರ ಸರ್ವಶಕ್ತಿವಂತನ ಸರ್ವಶಕ್ತಿ ಕಿರಣಗಳು ನಾನಾತ್ಮ ಬಿಂದುವಿಗೆ ಬಂದು ತಾಕುತ್ತಾ ಬಿಂದು ಅವರ ಒಂದು ತೇಜೋಮಯ ತೇಜಸ್ವಿ ಕಿರಣಗಳು ಬಂದು ನಾನಾತ್ಮನಿಗೆ ತಾಕಿದಾಗ ನಾನಾತ್ಮನ ಹೊಳಪು ಇನ್ನಷ್ಟು ಹೈಯೆಸ್ಟ್ ಲೆವೆಲಲ್ಲಿ ಪರಿವರ್ತನೆಯನ್ನು ಹೊಂದಿದೆ, ಪ್ರಕಾಶತೆಯನ್ನು ಹೊಂದುತ್ತಾ ಇದೆ. ಪರಮಾತ್ಮನನ್ನು ಸ್ಪರ್ಶ ಮಾಡಿ ಕರೆದುಕೊಂಡು ಬಂದಿರುವ ಪರಿದು ಆ ಹೃದಯರಾಮನ ಹೃದಯ ಸಿಂಹಾಸನದಲ್ಲಿ ಕುಳಿತಂಥ ಅನುಭವವಿದು. ಉಪರಾಮಾವಸ್ಥೆ, ರಾಮನ ಹತ್ತಿರ ಬಂದು ಕುಳಿತಂಥ ಅನುಭವ. ಶಾಂತಿಯ ಅನುಭವವಾಗುತ್ತಿದೆ. ಪರಮಾತ್ಮ ಪರಮ ಶಕ್ತಿಗಳಲ್ಲಿ ನಾನಾತ್ಮ, ಅಗ್ನಿಯಲ್ಲಿ ನಾನಾತ್ಮ, ಕರೆಂಟಲ್ಲಿ ನಾನಾತ್ಮ ಪ್ರಜ್ವಲಿಸುತ್ತಿದೆ. ಮನಾಭಾವ ಮನಸ್ಸು ಹೃದಯ ಈಶ್ವರನೊಂದಿಗೆ ಅಂಟಿಕೊಂಡಿದೆ. ಅವರ ಸಮಾನ ಸೂರ್ಯ, ಜ್ಞಾನ ಸೂರ್ಯನ ಸಂತಾನ, ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಸಪ್ತಗುಣಿ ಸ್ವರೂಪದಲ್ಲಿ ಅನುಭವ ಮಾಡಬೇಕು. ಸಪ್ತಗುಣಿ ಅಂದ ತಕ್ಷಣ ನೆನಪಿಗೆ ಬರಬೇಕು ಜ್ಞಾನದ ಪ್ರಕಾಶತೆ, ಪವಿತ್ರತೆಯ ಪ್ರಕಾಶತೆ ನಾನಾತ್ಮದಲ್ಲಿ. ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿಯ ಪ್ರಕಾಶತೆ ಪ್ರಜ್ವಲಿಸಲಾರಂಭಿಸಿದೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸುತ್ತಿದೆ. ಮನಾಭಾವ ಸ್ವೀಟ್ ಸೈಲೆನ್ಸ್. ನನ್ನ ನಿಜ ಮನೆ ಅಶರೀರಿ ನಿರಾಕಾರ ಪ್ರಪಂಚದಲ್ಲಿ ಅಶರೀರಿ ಜ್ಯೋತಿಯಾಗಿ ಕುಳಿತುಕೊಳ್ಳುತ್ತೇನೆ. ಈಗ ನಾನು ಬಿಂದು, ಅಪ್ಪಾಜಿ ಶಿವಬಾಬಾ ಬಿಂದು, ಮೂರನೇದವರು ಯಾರೂ ಇಲ್ಲ. ನಾನು ಬಿಂದು ಬಾಬರವರನ್ನು
ಸಮೀಪದಲ್ಲಿ ನೋಡ್ತಾ ಅತ್ಯಂತ ಸಮೀಪದಲ್ಲಿ ಅಂಟಿಕೊಂಡು ಕುಳಿತಿದ್ದೇನೆ, ಬೇರೆ ಯಾರು ಇಲ್ಲ. ಈ ಅನುಭವ ಮಾಡಿ. ಮೈ ಔರ್ ಮೇರಾ ಬಾಬಾ ಸಂಸಾರ, ತೀಸ್ರಾ ಕೋಯಿ ನಹಿ. ಅನುಭವ ಮಾಡಿ. ನಾನು ನನ್ನ ಬಾಬಾ ಸಂಸಾರ, ಮೂರನೇದವರು ಯಾರು ಇಲ್ಲ. ಈ ಸಮರ್ಥ ಸಂಕಲ್ಪವನ್ನು ಹೊಂದಿ ಅಂಟಿಕೊಂಡು ಕುಳಿತುಕೊಂಡಿದ್ದೇವೆ. ಮನಾಭವಸ್ಥೆಯಲ್ಲಿ ಅಂಟಿಕೊಂಡು ಹೃದಯ ರಾಮನ ಹೃದಯ ಸಿಂಹಾಸನ ಧಿಕಾರಿಗಳಾಗಿ ಕುಳಿತುಕೊಂಡಿದ್ದೇವೆ. ಅಶರೀರಿ ಜ್ವಾಲಾಸ್ವರೂಪ, ಅಶರೀರಿ ಜ್ವಾಲಾಸ್ವರೂಪ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಅಂತರ್ರ ಚಕ್ಷುಗಳಿಂದ ಶಿವಬಾಬಾ ನಾನು, ಶಿವಬಾಬಾ ನಾನು, ಅವರು ಬಿಂದು ನಾನು ಬಿಂದು, ಬಿಂದು ಬಿಂದು ಅಂಟಿಕೊಂಡಿದೆ, ಬಿಂದು ಬಿಂದು ಅಂಟಿಕೊಂಡಿದೆ. ಮಗನ್ನವಸ್ಥೆ, ಲವಲೀನವಸ್ಥೆ, ಹೃದಯ ರಾಮನ ಹೃದಯ ಸಿಂಹಾಸನ ಧಿಕ್ಕಾರಿ ಮಕ್ಕಳು ನಾವಾಗಿದ್ದೇವೆ. ಬಿಂದು 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 ಜ್ಞಾನ ಸಿಂಧುವಿನಲ್ಲಿ ಮುಳುಗುತ್ತಾ ಇದೆ, ಯೋಗಾಗ್ನಿಯಲ್ಲಿ ಪ್ರಜ್ವಲಿಸ್ತಾ ಇದೆ. ಅನುಭವ ಮಾಡಬೇಕು. ಎರಡೂ ಥರ ಸೆಕೆಂಡಲ್ಲಿ ಅನುಭವ ಮಾಡಬೇಕು. 3 ಬಿಂದು, ಆತ್ಮ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು, 3 ಬಿಂದುಗಳು ಇಮರ್ಜ್ ರೂಪದಲ್ಲಿ ಅನುಭೂತಿಯನ್ನು ಮಾಡಿಸ್ತಾ ಇದೆ. ಬಾಬಾ, ಶಿವ ಬಾಬಾ ನಾನು, ಬೇರೆ ಯಾರು ಇಲ್ಲ. ಶಿವ ಬಾಬಾ ಮೂರನೇದವ್ರು ಯಾರು? ಅಶರೀರಿ ಜ್ವಾಲಾ ಸ್ವರೂಪವಸ್ಥೆ ಪ್ರಜ್ವಲಿಸ್ತಾ ಇದೆ. ಆತ್ಮ ಪ್ರಜ್ವಲಿಸುತ್ತಿದೆ, ಆತ್ಮ ಪ್ರಜ್ವಲಿಸ್ತಾ ಇದೆ. ಆತ್ಮ ನಿರಾಕಾರ ಜ್ಯೋತಿಯೊಂದಿಗೆ ನಿರಾಕಾರ ಸ್ಥಿತಿಯಲ್ಲಿ ನನ್ನ ಆತ್ಮ ಸ್ವೀಟ್ ಸೈಲೆನ್ಸಲ್ಲಿ ಕಳೆದು ಹೋಗುತ್ತೆ. ಏಕ್ದಮ್ ಸೈಲೆನ್ಸ್ ಅನುಭವ ಮಾಡಿ. ಯಾರು ಸಂಕಲ್ಪವೇ ಇಲ್ಲ. भक्तों को भगवान मिले, भक्तों को भगवान मिले, हमें प्यारे पिता रूहानी। भक्तों को भगवान मिले, हमें प्यारे पिता रूहानी। सारी फिजाएं कह रही हैं, सारी फिजाएं कह रही हैं एक ही दिव्य कहानी। भक्तों को भगवान मिले, हमें प्यारे पिता रूहानी। सारी फिजाएं कह रही हैं, सारी फिजाएं कह रही हैं एक ही दिव्य कहानी। भक्तों को भगवान मिले।
भरपूर किया है सबको, रत्नों से सजाया हमको। बाबा तो है कल्याणी, भक्तों को भगवान मिले। ಅನುಭವ ಮಾಡ್ತಾ ಇದ್ರಿಲ್ಲ, ಬಾಬಾ ನೋಡ್ತಾ ಇದ್ದಾರೆ. ಪರಮಧಾಮದಲ್ಲಿ ಅಪ್ಪಾಜಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇವೆ. ಏಕ್ದಮ್ ಮನಾಭವ ಅವಸ್ಥೆಯಲ್ಲಿ, ಮಗನ ಅವಸ್ಥೆಯಲ್ಲಿ ಲವಲೀನರಾಗಿ ಜ್ಞಾನ ಸೂರ್ಯನ ಅಗ್ನಿಯಲ್ಲಿ ಕಿರಣಗಳನ್ನು ಪಡೆದು ನಾನು ಆತ್ಮವರ ಸಮಾನ ಪ್ರಜ್ವಲಿಸ್ತ ಸಪ್ತ ಗುಣಿ ಸ್ವರೂಪದಲ್ಲಿ ಜಗಮಗಿಸುತ್ತಾ ಸೂಕ್ಷ್ಮ ವತನವನ್ನು ಬಂದು ತಲುಪಿದ್ದೇನೆ. ಅನುಭವ ಮಾಡಿ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರದ ಒಳಗಡೆ ಪ್ರವೇಶ ಮಾಡಿದ್ದೇನೆ. ಫರಿಸ್ತಾ ಆಕಾರಿ ಫರಿಸ್ತಾ ಆಗಿದ್ದೇನೆ. ನಮ್ಮ ಸಮ್ಮುಖದಲ್ಲಿ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಬೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ, ಮಹಾಜ್ಯೋತಿ ಮುಗುಳ್ನಗ್ತಾ ಒಂದೊಂದು ಮಗುವನ್ನು ಕೈ ಹಿಡಿದು ತನ್ನ ಕಣ್ಣುಗಳ ರೆಪ್ಪೆಗಳ ಮೇಲೆ ಕೂರಿಸಿಕೊಂಡು ಎತ್ತರಕ್ಕೆ, ಮತ್ತಷ್ಟು ಎತ್ತರಕ್ಕೆ ಕರೆದುಕೊಂಡು ಹೋಗಿ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಡೈಮಂಡ್ ಹಾಲ್ ಒಳಗಡೆ ಬರಬೇಕಾದಂಥವ್ರಿಗೆ ದಾದಿ ಮತ್ತು ಮಮ್ಮ ಗೇಟಲ್ಲಿ ನಿಂತಿದ್ದಾರೆ ಪರ್ಮಿಷನ್ ಕೊಡಲಿಕ್ಕೆ. ಯಾರೆಲ್ಲ ಟಿಕೆಟನ್ನು ಆಲ್ರೆಡಿ ತೆಗೆದುಕೊಂಡಿದ್ದೀರಿ, ಪಾಸ್ ವಿತ್ ಆನರ್, ಯಾರೆಲ್ಲ ನಿರಂತರ ಬಾಬನ ಒಂದು ಕನೆಕ್ಷನಲ್ಲಿದ್ದೀರಿ, ಅಂಶ ಮಾತ್ರ ಸಂಶಯ ಇಲ್ಲ. ನಿಶ್ಚಯ ಬುದ್ಧಿ ಮಕ್ಕಳು ಮೊದಲು ಬನ್ನಿ ಅಂತ ಮಮ್ಮ ಎಲ್ಲ ಮಕ್ಕಳಿಗೆ ಅಮೃತ ಕುಡಿಸ್ತಾ ಶೇಕ್ ಹ್ಯಾಂಡ್ ಮಾಡ್ತಾ ಒಳಗಡೆ ನಡೀರಿ ಅಂತ ಕರೆಸ್ತಾ ಇದ್ದಾರೆ. ನಾವೆಲ್ಲರೂ 99% ಮಕ್ಕಳು ಪಾಸ್ ವಿತ್ ಆನರ್ ಆಗಿ ಅಮೃತವನ್ನು ಸ್ವೀಕರಿಸಿ ದಾದಿಯಿಂದ ಮಮ್ಮಾಯಿಂದ ದೃಷ್ಟಿ ಪಡೆದು ಶೇಕ್ ಹ್ಯಾಂಡ್ ಮಾಡಿ ಒಳಗಡೆ ಎಂಟ್ರಿ, ಸೆಕೆಂಡಿನಲ್ಲಿ ಎಂಟ್ರಿ ಆದ ಮೇಲೆ ಟೂ ಲೇಟ್ ಬೋರ್ಡ್ ಹಾಕಲಾಗ್ತಾ ಇದೆ. ಯಾರೆಲ್ಲ ಬಂದವ್ರು ಬಂದು ಹೋದ್ರಿ, ಪ್ರಾಕ್ಟಿಕಲ್ಲಾಗಿ ಕರೆ ಬಂದ ತಕ್ಷಣ ಕ್ಯಾಚ್ ಮಾಡ್ಕೊಂಡು ಯಾರೆಲ್ಲ ಬಂದು ಹೋದ್ರಿ. ಹಿಂದುಗಡೆ ಬರುವಂತಹ 0.1% ಯಾರಿದ್ದಾರೆ ಅವರಿಗೆ ಟೂ ಲೇಟ್ ಬೋರ್ಡ್ ಹಾಕಲಾಗಿದೆ. 99% ಈ ದಿನ ಡೈಮಂಡ್ ಹಾಲ್ ಒಳಗಡೆ ಎಂಟ್ರಿ ಸಿಕ್ಕಿದೆ. ಅನುಭವ ಮಾಡ್ತಾ ನಾವೆಲ್ಲರೂ ಡೈಮಂಡ್ ಹಾಲ್ ಒಳಗಡೆ ಎಂಟ್ರಿ ಆಗಿದ್ದೇವೆ. ಎಲ್ಲಿ? ಎತ್ತರದ ಲೈಟ್ನ ಬಂಗಾರದ ಬೆಟ್ಟ. ಎಲ್ಲಿ? ಸೂಕ್ಷ್ಮವತನದಲ್ಲಿ ಪರಮಾತ್ಮನ ಮಿಲನವನ್ನು ಆಚರಿಸಲು ಬಂದಿದ್ದೇವೆ. ಏಕ್ದಮ್ ಮನ್ಮನಾಭವಸ್ಥೆಯಲ್ಲಿ ಎಲ್ಲಿದ್ದೀವಿ ನಾವೆಲ್ಲ ಈಗ? ಡೈಮಂಡ್ ಹಾಲ್, ಸೂಕ್ಷ್ಮವತನ, ಅಕಾರಿ ಫರಿಸ್ತಿಗಳು, ಬ್ರಹ್ಮ ಪಾಪ ಒಳಗಡೆ ಎಂಟ್ರಿ ಆದ ತಕ್ಷಣ ವೆಲ್ಕಮ್ ಅಂತ ಹೇಳ್ತಿದ್ದಾರೆ. ನನ್ನ ಸಮಾನ ಆಗುವಂತಹ ವಿಚಿತ್ರ ಮಕ್ಕಳೇ ಬನ್ನಿ ಅಂತ ಎಲ್ಲರೂ ಆಹ್ವಾನ ಮಾಡ್ತಾ ಪ್ರಕಾಶಮಯ ಜ್ಯೋತಿಯಾದ ಪರಮಾತ್ಮ ಜಗಮಗಿಸ್ತಾ ಇದ್ದಾರೆ. ಮುಂದೆ ಹಾಲಲ್ಲಿ ಹೋಗಿ ನೋಡಿದ್ರೆ ಸ್ಟೇಜ್ ಮೇಲೆ ಓನ್ಲಿ ಬಿಂದು ಬಾಬಾ ಮಹಾಜ್ಯೋತಿ ದಿವ್ಯ ನೇತ್ರಕ್ಕೆ ಗೋಚರಿಸ್ತಾ ಇದ್ದಾರೆ. ಸೆಕೆಂಡಿನಲ್ಲಿ ಬ್ರಹ್ಮ ಬಾಬರವರನ್ನ ತಮ್ಮ ಬಳಿ ಕರೆದು ಬ್ರಹ್ಮ ಬಾಬರವರ ಬೃಕುಟಿಯ ಮಧ್ಯದಲ್ಲಿ ವಿರಾಜಮಾನರಾಗಿ ಸ್ಟೇಜ್ನ ಮೇಲೆ ನಾವೆಲ್ಲ ಮಕ್ಕಳನ್ನು ಬಾಪದಾದ ಮುಗುಳ್ನಗ್ತ ಬಂದ್ರ ಮಕ್ಕಳೇ, ಪಾಸ್ ವಿತ್ ಆನರ್ ಮಕ್ಕಳೇ ಬಂದ್ರ ಅಂತ ಹೇಳ್ತಾ ಎಲ್ಲ ಮಕ್ಕಳನ್ನು ಬಾಪದಾದ ಡೈಮಂಡ್ ಹಾಲ್ನ ಸ್ಟೇಜ್ ಮೇಲೆ ನಾವೆಲ್ಲ ಮಕ್ಕಳನ್ನು ಕೂರಿಸಿ ಮುಗುಳ್ನಗ್ತ ನಿರಂತರ ತಪಸ್ವಿ ಮೂರತ್ ಆತ್ಮ ಮಕ್ಕಳೇ, ನಿರ್ವಿಘ್ನ ಆತ್ಮ ಮಕ್ಕಳೇ, ನಿರಂತರ ತಪಸ್ವಿ ಮೂರ್ತಿಗಳೇ, ನಿರ್ವಿಘ್ನ ಆತ್ಮರೇ, ಮಹಾನ್ ಪುಣ್ಯ ಆತ್ಮರೇ ಅಂತ ಹೇಳ್ತಾ ಬಾಪದಾದ ಮುಗುಳ್ನ ಅವ್ಯಕ್ತ ಫರಿಸ್ತಾಭವದ ವರದಾನವನ್ನು ಕೊಟ್ಟು ಪ್ರತಿಯೊಂದು ಮಗುವಿಗೆ ಬಾಪದಾದ ಮುಗುಳ್ನಗ್ತ ಶಕ್ತಿಯನ್ನು ತುಂಬುತ್ತಾ ಅವರ ನಯನದಿಂದ ಕರೆಂಟನ್ನು ನಾವೆಲ್ಲರೂ ಸ್ವೀಕರಿಸ್ತಾ ಸೂಕ್ಷ್ಮ ವತನದಲ್ಲಿ ಅವರ ಸಮ್ಮುಖದಲ್ಲಿ ಡೈಮಂಡ್ ಹಾಲಲ್ಲಿ ಕುಳಿತುಕೊಳ್ತಾ ಇದೆ. ಕೋಟಿಯಲ್ಲಿ ಕೆಲವರಿಗೆ ಚಾನ್ಸ್ ಇದೆ, ಕೆಲವರಿಗೆ ಚಾನ್ಸ್ ಇದೆ. ಆ ಕೆಲವರು ನಾವುಗಳು ಸ್ವೀಕಾರ ಮಾಡಿದರೆ ಅಟೆನ್ಷನ್ ಯಾರಿಗಿದೆ ಅವರಿಗೆ ಚಾನ್ಸ್ ಇದೆ, ಅವರೇ ಪದಂ ಭಾಗ್ಯಶಾಲಿ. ಅಟೆನ್ಷನ್ ಇಲ್ಲದೆ ಇರೋರಿಗೆ ಚಾನ್ಸ್ ಕಡಿಮೆ ಸಿಗ್ತದೆ.
ಬಲೆ ಒಳಗಡೆ ಬರ್ತೀರಿ, ಬಟ್ ಚಾನ್ಸ್ ಪರಮಾತ್ಮನಿಂದ ಆಶೀರ್ವಾದ ಕಡಿಮೆ. ಹಾಗಾಗಿ ನಾವೆಲ್ಲರೂ 100% ಜಾಗೃತ ಅವಸ್ಥೆಯಲ್ಲಿದ್ದೀವಿ. ಎಲ್ಲಿದ್ದೀವಿ? ಸೂಕ್ಷ್ಮವತನದ ಎತ್ತರದ ಲೈಟಿನ ಬೆಟ್ಟ, ಬಂಗಾರದ ಬೆಟ್ಟ, ಅದರ ಮೇಲೆ ಡೈಮಂಡ್ ಹಾಲ್ ಒಳಗಡೆ ಎಂಟ್ರಿ ಸಿಕ್ಕಿದೆ. ಸ್ಟೇಜ್ ಮೇಲೆ ಕುಳಿತುಕೊಂಡಿದ್ದೀವಿ ಅಪ್ಪಾಜಿಯ ಸಮ್ಮುಖದಲ್ಲಿ. ಬಾಬಾ ಮಗಳು ನಗ್ತ ದೃಷ್ಟಿ ಕೊಡ್ತಾ ಇದೆ. ಬಾಬಾ ನಾವೆಲ್ಲ ಮಕ್ಕಳೇ ಲೆಕ್ಕಾಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಯಾರೆಲ್ಲ ಜ್ಞಾನಿತ್ವ ಆತ್ಮ ಇದ್ದೀರಿ, ಜ್ಞಾನ ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಆದರೆ ಒಂದು ಕ್ಯಾಚ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನಿಮಗೆ. ಲೆಕ್ಕಾಚಾರ ಯಾವುದು ಅಂತ ಗೊತ್ತಾಗ್ತಿಲ್ಲ ನಿಮಗೆ, ಹೇಗೆ ಚುಕ್ತಾಗ್ತಾ ಇದೆ ಅಂತಲೂ ಗೊತ್ತಾಗ್ತಾಯಿಲ್ಲ. ಅದನ್ನು ನಾನು ಕ್ಲಾರಿಫಿಕೇಷನ್ ಕೊಡಲು ಬಂದಿದ್ದೇನೆ. ಅಟೆನ್ಷನ್ ಪ್ಲೀಸ್ ಅಂತಿದ್ದಾರೆ ಅಪ್ಪಾಜಿಯವರು. ಅಟೆನ್ಷನ್ ಯಾರಿಗೆಲ್ಲ ಇದೆ? ಎಲ್ರಿಗೂ ಇದೆಯಲ್ವಾ? ಹೇಗೆ ಧರ್ಮರಾಜಪುರಿಯಲ್ಲಿ ಶಿಕ್ಷೆಗಳ ಪಾತ್ರ ಅಂತ್ಯದಲ್ಲಿ ಫಿಕ್ಸ್ ಆಗಿದೆ, ಆದರೆ ಅದು ಸಹಜ. ಅಲ್ಲಿ ಶಿಕ್ಷೆಗಳು ಬರೀ ಆತ್ಮ ತನ್ನಷ್ಟಕ್ಕೆ ತಾನು ಭೋಗಿಸುತ್ತೆ, ಈ ಲೆಕ್ಕ ಪುಸ್ತಕ ಚುಕ್ತ ಮಾಡ್ಕೊಳ್ತದೆ. ಆದರೆ ಕರ್ಮಗಳ ಒಂದು ಲೆಕ್ಕ ಅನೇಕ ಪ್ರಕಾರದಲ್ಲಿ, ವಿಶೇಷ 3 ಪ್ರಕಾರದಲ್ಲಿದೆ ಅಂತ ಹೇಳಿದರು ಅಪ್ಪಾಜಿಯವರು. ಒಂದು ಆತ್ಮ ತನ್ನಷ್ಟಕ್ಕೆ ತಾನು ಭೋಗಿಸುವಂತಹ ಲೆಕ್ಕ ಆಗಿರ್ಬೋದು. ಮತ್ತು ಹೇಗೆ ಅದು ಉದಾಹರಣೆಗೋಸ್ಕರ ಬಾಬಾ ಹೇಳಿದರು, ಹೇಗೆ ರೋಗಿ ಆತ್ಮ ರೋಗದ ಮುಖಾಂತರ ಲೆಕ್ಕಾಚಾರ ಚುಕ್ತ ಮಾಡ್ಕೊಳ್ತದೆ. ತನುವಿನ ಆ ಒಂದು ರೋಗದ ಮುಖಾಂತರ ಲೆಕ್ಕವನ್ನು ಚುಕ್ತ ಮಾಡ್ಕೊಳ್ತದೆ. ಅದೇ ತರಹ ಕೆಲವೊಬ್ಬರಿಗೆ ಮೆಂಟಲ್ ವೀಕ್ನೆಸ್, ಬುದ್ಧಿಯ ಒಂದು ಬಲಹೀನತೆ ಆಗುವ ಮುಖಾಂತರ, ಆ ಒಂದು ಪ್ರಕಾರದ ಮುಖಾಂತರ ಏನಾಗ್ತದೆ, ಅವರಲ್ಲಿ ಭೂತಗಳು ಪ್ರವೇಶ ಆಗ್ತದೆ. ಇದೇ ಥರ ಈ ಥರ ಪ್ರಕಾರದ ಒಂದು ಶಿಕ್ಷೆಗಳ ಮುಖಾಂತರ ಆತ್ಮ ಸ್ವಯಂ ಲೆಕ್ಕ ಪುಸ್ತಕವನ್ನು ಭೋಗಿಸುತ್ತೆ ಅಂತ ಹೇಳಿದರು. ಈ ಎರಡನೇದು ಏನು ಹೇಳಿದರು? ಲೆಕ್ಕ ಇದೆ, ಸಂಬಂಧ ಸಂಪರ್ಕದ ಮುಖಾಂತರ ದುಃಖದ ಪ್ರಾಪ್ತಿ. ಲೆಕ್ಕ ಇದೆ, ಸಂಬಂಧ ಸಂಪರ್ಕದ ಮುಖಾಂತರ ದುಃಖದ ಪ್ರಾಪ್ತಿ. ಇದೆಲ್ಲರಿಗೂ ನಿಮಗೆ ಗೊತ್ತಿದೆ. ಸಂಬಂಧ ಸಂಪರ್ಕದ ಮುಖಾಂತರ ನಮಗೆ ಲೌಕಿಕ ಆಗಲಿ ಅಲೌಕಿಕ ರೂಪದಲ್ಲಿ ಆಗಲಿ ಹೇಗೆ ನೀವು ಭೋಗಿಸ್ಬೇಕಾಗ್ತದೆ, ಲೆಕ್ಕಾಚಾರ ಚುಕ್ತ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದರು. ಮೂರನೇದ್ದು ಪ್ರಾಕೃತಿಕ ಅಪದ್ದಾಯ ಮುಖಾಂತರ. ಪ್ರಾಕೃತಿಕ ಅಪದ್ದಾಯಗಳು ಅಂದರೆ ನ್ಯಾಚುರಲ್ ಕೆಲಾಮಿಟೀಸ್. ಪ್ರಾಕೃತಿಕ ಆಪದ್ದಾಯ, ನ್ಯಾಚುರಲ್ ಕೆಲಾಮಿಟೀಸ್ ಅರ್ಥ ಆಯ್ತಾ? ಇದರ ಮುಖಾಂತರ, ನ್ಯಾಚುರಲ್ ಕೆಲಾಮಿಟೀಸ್ ಮುಖಾಂತರ ಆ ಲೆಕ್ಕ ಪುಸ್ತಕವನ್ನು ಚುಕ್ತ ಮಾಡ್ಕೊಳ್ಳೋದಿರ್ತದೆ ಅಂತ ಹೇಳಿದರು ಪಾಪರವರು ಅಲ್ವಾ. ಮತ್ತು ಅದು ಸಾಕಾರ ಸೃಷ್ಟಿಯಲ್ಲೇ ಆಗೋದಿದೆ, ನಮಗೆಲ್ಲ ಗೊತ್ತಿದೆ. ಸಾಕಾರ ಸೃಷ್ಟಿಯಲ್ಲಿ ಆಗೋದಿದೆ, ನಮಗೆಲ್ಲ ಗೊತ್ತಿದೆ. ಎಲ್ರಿಗೂ ಗೊತ್ತಿದೆಯಾ? ಸಾಕಾರ ಸೃಷ್ಟಿಯಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್ ಬಂತು, ಭೂಕಂಪ ಆಯಿತು, ಜಲಪ್ರಳಯ ಆಯಿತು, ಬಿರುಗಾಳಿ ಬಂತು, ಗೊತ್ತಲ್ವಾ? ನ್ಯಾಚುರಲ್ ಕೆಲಾಮಿಟೀಸ್. ಓಕೆ, ಹಾಗೆ ಆ ರೂಪದಲ್ಲೂ ಈ ಸಾಕಾರ ಸೃಷ್ಟಿಯಲ್ಲೇ ಇವೆಲ್ಲ ಆಗ್ತದೆ ಅಂತ ಹೇಳಿದರು. ಮತ್ತು ಎಲ್ಲ ಹಳೆಯ ಖಾತೆ ಎಲ್ಲವನ್ನ ಖತಮ್ ಇಲ್ಲೇ ಮಾಡ್ಕೋಬೇಕು ಅಂತ ಹೇಳಿದರು ಬಾಬರವರು. ಅದು ಕೇಳಿಸ್ಕೊಂಡಿರ್ತಾವೆಲ್ಲರೂ. ಹೀಗಾಗಿ ಈ ಲೆಕ್ಕ ಪುಸ್ತಕ ಚುಕ್ತದ ಒಂದು ಮಷಿನರಿ ಇವಾಗ ತೀವ್ರಗತಿಯಿಂದ ನಡೀತದೆ ಅಂದರು, ನಡಿಲೇಬೇಕು ಅಂದರು ಬಾಬರು. ಅಂದರೆ ಲೆಕ್ಕಾಚಾರ ಚುಕ್ತ ಆಗೋದು ಜೋರು ನಡೀತದೆ. ಈಗ ಜೋರು ತೊಂದರೆಗಳು ಬರ್ತವೆ. ತೀವ್ರಗತಿಯಿಂದ ಲೆಕ್ಕಾಚಾರ ಚುಕ್ತ ಆಗ್ತದೆ. ಹಾಗೆ ವಿಶ್ವದಲ್ಲಿ ಇವೆಲ್ಲ ಆಗೋದೇ ಇದೆ ಅಂತ ಹೇಳಿದರು. ತಿಳ್ಕೊಂಡ್ರ ಅಂತ ಕೇಳಿದರು. ಆಮೇಲೆ ಇದು ಕರ್ಮದ ಒಂದು ಗತಿ ಲೆಕ್ಕ ಪುಸ್ತಕ ಅಂತ ಹೇಳಿದರು. ಇವಾಗ ನಿಮ್ಮನ್ನು ನೀವು ಚೆಕ್ ಮಾಡಿಕೊಡ್ರಿ ಅಂತ ಹೇಳಿದರು. ನಾನು ಬ್ರಾಹ್ಮಣ ಆತ್ಮ ಆ ತೀವ್ರಗತಿಯ ತೀವ್ರ ಪುರುಷಾರ್ಥದ ಮುಖಾಂತರ ಎಲ್ಲ ಹಳೆ ಲೆಕ್ಕ ಪುಸ್ತಕವನ್ನು ಚುಕ್ತ ಮಾಡ್ಕೊಂಡಿದ್ದೀನ, ಇನ್ನು ಭೋಜವನ್ನು ಇಟ್ಕೊಂಡಿದ್ದೀನ, ಚೆಕ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಅವೆಲ್ಲ ಚೆಕ್ ಮಾಡಿಕೊಡ್ರಿ ಅಂತ ಬಾಬಾ ನಮಗೆ ಹೋಮ್ವರ್ಕ್ ಕೊಟ್ಟರು ನಿನ್ನೆ. ಓಕೆನಾ? ಅದೆಲ್ಲ ಚೆಕ್ ಮಾಡ್ಕೊಂಡ್ವಾ ನಾವು? ಆ ಸೆಕೆಂಡಿಗೆ ಚೆಕ್ ಮಾಡ್ಕೊಂಡ್ವಾ ಅಥವಾ ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀವಾ? ಅರ್ಥ ಆಗ್ತಿದ್ವಲ್ವಾ? ಚೆಕ್ ಮಾಡಿಕೊಡ್ರಿ ತಾನೇ. ನಾನು ಬ್ರಾಹ್ಮಣ ಆತ್ಮನ ತೀವ್ರಗತಿಯ ತೀವ್ರ ಪುರುಷಾರ್ಥದ ಮುಖಾಂತರ ಎಲ್ಲ ಹಳೆಯ ಲೆಕ್ಕ ಪುಸ್ತಕವನ್ನು ಚುಕ್ತು ಮಾಡ್ಕೊಂಡಿದ್ದೀವಾ ಅಥವಾ ಇನ್ನೂ ಉಳ್ಕೊಂಡಿದೆ ಭೋಜ ಹೊರೆ? ಚೆಕ್ ಮಾಡಿಕೊಡ್ರಿ. ಬಾಬಾ ಇವತ್ತು ಚಾನ್ಸ್ ಕೊಟ್ಟಿದ್ದಾರೆ, ನಿನ್ನೆ ಚಾನ್ಸ್ ಕೊಟ್ಟಿದ್ದಾರೆ, ಮಾಡ್ಕೊಳ್ತಿದ್ದೀವಿ ಬಾಬಾ. ವಂಡರ್ಫುಲ್.
ರಾಜೇಶ್ವರಿ ವಂಡರ್ಫುಲ್. ಹಳೆಯ ಖಾತೆ ಇವಾಗ ಇನ್ನೂ ಉಳ್ಕೊಂಡಿದೆಯಾ ಅಥವಾ ಸಮಾಪ್ತಿ ಆಗಿಬಿಟ್ಟಿದೆಯಾ? ಇದರ ಒಂದು ವಿಶೇಷ ಗುರುತನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ರು ಬಾಬರವರು. ಈಗ ನೋಡಿ ಬಹಳ ಪವರ್ಫುಲ್ ಆಗಿದೆ. ಯಾರೆಲ್ಲ ಬ್ರಾಹ್ಮಣ ಮಕ್ಕಳು ಜ್ಞಾನಿತ್ವ ಆತ್ಮಗಳಿದ್ದೀರಿ, ತಿಳ್ಕೊಳ್ಳೇಬೇಕು. ನೀವು ತಿಳ್ಕೊಳ್ಳದೆ ಬ್ರಾಹ್ಮಣ ಮಕ್ಕಳಿಗೂ ಕೂಡ ಹೋಗಿ ಹೇಳ್ರಿ. ಕೆಲವೊಬ್ಬರು ನಾನು ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲ ಗೊತ್ತು ನನಗೆ, ಇಷ್ಟು ವರ್ಷದಿಂದ ಬ್ರಾಹ್ಮಣ ಇದ್ದೀನಿ ಅನ್ನುವಂತಹ ಅಹಂಕಾರ ಅಹಮ್ಮಲ್ಲಿದ್ದಾರೆ, ವೆಹಮ್ಮಲ್ಲಿದ್ದಾರೆ. ಅಂಥ ಮಕ್ಕಳಿಗೆ ನೀವು ಜಾಯಿನ್ ಮಾಡ್ಸೋಕ್ಕೆ ಹೇಳಿತ್ತು, ಜಾಯಿನ್ ಮಾಡಿಸಿಲ್ಲ, ಯಾರು ಹೊಸಬರು ಯಾರೂ ಬಂದಿಲ್ಲ. ಅಂಥವ್ರಿಗೆ ಹೋಗಿ ಹೇಳಿ. ಅಂತಹ ಮಕ್ಕಳನ್ನು ಕೂಡ ನಮ್ಮ ಪರಿವಾರದ ಸಹೋದರ ಸಹೋದರಿಯರಿ ಅಲ್ವಾ, ಬ್ರಾಹ್ಮಣ ಮಕ್ಕಳು ಪಾಪ ಎಷ್ಟು ದಿನದಿಂದ ಬ್ರಹ್ಮಚರ್ಯವನ್ನು ಫಾಲೋ ಮಾಡ್ತಾ ಬ್ರಹ್ಮಾಚಾರಿಗಳಾಗ್ತಾ ನಿರಂತರ ಬಾಬಾ ನೆನಪಲ್ಲಿ ಇದ್ದಂಥವರಿಗೆ ಕೆಲವೊಂದು ಸಮಸ್ಯೆಗಳು ಬಂದಿದೆ. ಆ ಸಮಸ್ಯೆಗಳು ಯಾವ ಥರ ಇದ್ದಾವೆ, ಅದನ್ನು ಏನು ಅಂದ್ಕೊಂಡು ಧೈರ್ಯದಿಂದ ಮುಂದೆ ಸಾಗಬೇಕು ಅನ್ನುವುದಕ್ಕೆ ಬಾಬಾ ಸೂಚನೆ ಕೊಡ್ತಾ ಇದ್ದಾರೆ. ಇದನ್ನು ಓಕೆನಾ? ಯಾರು ಹೊಸಬರು, ಯಾರು ಬ್ರಾಹ್ಮಣ ಮಕ್ಕಳಿದ್ದಾರೆ, ಅವರಷ್ಟಕ್ಕೆ ಅವ್ರು ಕರೆಕ್ಟ್ ಅಂದ್ಕೊಂಡಿದ್ದಾರೆ ಅಂಥವ್ರಿಗೆಲ್ಲ ತಿಳಿಸ್ರಿ ಹೋಗಿ. ನೀವಷ್ಟೇ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಅವ್ರಿಗೂ ತಿಳಿಸ್ಬೇಕು. ಅವರು ನಮ್ಮ ಸಹೋದರ ಸಹೋದರಿಯರಲ್ವಾ, ಸೊ ಅದನ್ನು ತಿಳಿಸ್ಬೇಕು ಅಂತ ಹೇಳ್ತಾರೆ ಪಾಪರು. ನೀವು ಚೆಕ್ ಮಾಡಿಕೊಡ್ರಿ, ಅವ್ರಿಗೂ ಕೂಡ ಹೋಗಿ ಹೇಳ್ರಿ. ಯಾಕೆ ಅಂದರೆ ಕನ್ಫ್ಯೂಷನಲ್ಲಿದ್ದಾರೆ ಪಾಪ ಅವರು. ಇಷ್ಟೆಲ್ಲ ನಾವು ಮಾಡ್ತೀವಿ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಂತುಷ್ಟತೆ ಇಲ್ಲ ಬಿಡ್ರಿ. ಇಷ್ಟೆಲ್ಲ ಬಾಬನ ನೆನಪು ಮಾಡ್ತೀವಿ ನಾವು, ಒಟ್ಟು ನಿಮಗೆ ಶಾಂತಿ ಸುಖ ಬಾರಿ ಬಾಬನ ಮುರಳಿ ಹೋದಾಗ ಸ್ವಲ್ಪ ಸಮಾಧಾನ ಇರ್ತದೆ, ಆಮೇಲೆ ಸುಖ ಶಾಂತಿನೇ ಇರಲ್ಲ, ನೆಮ್ಮದಿನೇ ಇಲ್ಲ. ಅದಕ್ಕೆ ಕಾರಣ ಏನು, ಅದೇನು ಅಂದ್ಬಿಟ್ಟು ಅದನ್ನು ಪಾರು ಮಾಡಬೇಕು ನೀವು. ಆ ಥರದ ಸೂಚನೆಗಳನ್ನ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಪರಮಾತ್ಮ ತಿಳಿಸಿದ್ದಾರೆ. ಎಲ್ಲರೂ ಕೇಳಿಸ್ಕೊಳ್ಳುವಂಥವ್ರು ಇನ್ನಿತರರಿಗೆ ಹೋಗಿ ಹೇಳ್ರಿ. ಭಾಳ ಬ್ರಾಹ್ಮಣ ಮಕ್ಕಳಿದ್ದಾರೆ ಆ ಥರ. ಓಕೆ, ಅವ್ರು ಆ ಥರ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಒಟ್ಟಾರೆ ನೀವು ಅವ್ರಿಗೆ ಹೋಗಿ ತಿಳಿಸಿ. ಯಾಕಂದರೆ ಹೇಳ್ಕೊಳ್ಳಲ್ಲ ಕೆಲವೊಬ್ಬರು. ಹೇಳ್ಕೊಂಡ್ರೆ ಏನಾಗ್ತದಪ್ಪ ಅಂದರೆ ಅವರಿಗೆ ಒಂದು ಅಭಿಮಾನ ಇರ್ತದೆ, ನಾನು ಇವ್ರಿಗಿಂತ ಜ್ಞಾನಿತು ಆತ್ಮ, ಇವ್ರು ಇವಾಗ ಬಾಬನ ಮಗು ಆದವರು, ಈಗ ಇವರೇ ನನಗೆ ಹೇಳೋದು ಅನ್ನುವಂಥ ಮೂಡಲ್ಲಿರ್ತಾರೆ ಪಾಪ ಅವರು. ಆದರೆ ಯಾವುದೋ ಒಂದು ಯುಕ್ತಿಯ ಮುಖಾಂತರ ಅವ್ರಿಗೆ ಹೇಳ್ರಿ ನೀವು ಹೋಗಿ, ನಾನೇ ಎಲ್ಲ ತಿಳ್ಕೊಂಡಿದ್ದೇನೆ ಅನ್ನೋಂಥವ್ರು ಇರ್ತಾರೆ. ಆದರೂ ಕೂಡ ಅವ್ರ ಮೇಲೆ ದಯೆ ತೋರಿಸಿ ಪಾಪ ಅಲ್ವಾ. ಆ ಒಂದು ವೆಹಮ್ಮಲ್ಲಿ ಕುಳಿತುಕೊಂಡಿದ್ದವು ಪಾಪ. ಅಲ್ಲಿ ಏನಾಗಿದೆ ಅಂದರೆ ಅವರ ಮಸ್ತಕದಲ್ಲಿ ವೆಹಮ್ ಬಂದುಬಿಟ್ಟಿದೆ, ಡೌಟ್ ಬಂದಿದೆ, ವೆಹಮ್ ಇದೆ. ಆದರೆ ಯಾರ ಮುಂದೆನೂ ಹೇಳ್ಕೊಳ್ತಾ ಇಲ್ಲ ಅವರು. ತಾವೇ ಕರೆಕ್ಟು, ತಮ್ಮ ಮಾರ್ಗನೇ ಕರೆಕ್ಟ್ ಅಂತ ಹೊಂಟ್ಬಿಟ್ಟಿದ್ದಾರೆ. ಅಂತಹ ಬ್ರಾಹ್ಮಣ ಮಕ್ಕಳಿಗೆ ಯುಕ್ತಿಯಿಂದ ಹೋಗಿ ತಿಳಿಸ್ರಿ. ಈ ಥರ ಇವತ್ತೊಂದು ಕ್ಲಾಸ್ ಇತ್ತು, ಅವ್ಯಕ್ತವಾಣಿ ಬಾಬಾ ಹೇಳ್ತಾ ಇದ್ರು, ಈ ಥರ ಎಲ್ಲ ಆಗುತ್ತಂತೆ, ಈ ಥರ ಆದಮೇಲೆ ಹೀಗೆ ತಿಳ್ಕೊಬೇಕಂತೆ, ಹಿಂಗೆ ಮಾಡಿದ್ರೆ ಹೀಗೆ ಸರಿ ಹೋಗುತ್ತೆ ಅಂದ ತಕ್ಷಣ ಅವರಲ್ಲಿ ಒಂದು ಸಂತುಷ್ಟಿ ಬರಲಿಕ್ಕೆ ಶುರು ಆಗ್ತದೆ ಈ ವಾಣಿ ಕೇಳಿದ ಮೇಲೆ. ಓಕೆನಾ? ಎಲ್ಲರೂ ತಿಳಿಸ್ತೀರಿ, ತಮ್ಮ ಸಹಪಾಠಿಗಳು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಹೇಳ್ತೀರಿ, ಅಂಗಸಂಘದಲ್ಲಿರುವಂತಹ ಎಲ್ಲ ಕುಮಾರಿಯರಿಗೆಲ್ಲ ಹೇಳ್ತೀರಿ, ಬಾಬನ ಈ ವಾಣಿಯನ್ನು ತಿಳಿಸ್ತೀರಿ. ಅವರು ನಮ್ಮ ಥರ ಅಲ್ವಾ, ಪಾಪ ಅಲ್ವಾ, ಅವ್ರಿಗೆ ಪಾಪ ವೆಹಮಲ್ಲಿ ಪಾಪ ಮಾಯೆ ಅವ್ರನ್ನ ಮರೆಸ್ಬಿಟ್ಟಿದೆ, ಸೂಕ್ಷ್ಮವಾದ ಬಂಧನಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬ್ರಾಹ್ಮಣ ಮಕ್ಕಳೇ ಪಾಪ ಒದಾಡ್ತಾ ಇದ್ದಾವೆ, ಆದರೆ ತೋರಿಸ್ಕೊಡ್ತಾ ಇಲ್ಲ ನಿಮ್ಮ ಹತ್ರ ಯಾರಿಗೂ. ಅದಕ್ಕೆ ನಾವೇ ದೊಡ್ಡವರು ಅಂದ್ಕೊಂಡು ನಡೀತಾ ಇದ್ದಾರೆ. ಆದರೆ ಅವರಿಗೆ ಸೂಕ್ಷ್ಮವಾಗಿ ಹೆಂಗೆ ಹೇಳ್ಬೇಕು ಇತ್ತೀರ್ಥ ಬಾಬಾ ಇವತ್ತೊಂದು ಅವ್ಯಕ್ತವಾಣಿ ಕೇಳ್ತಾ ಇದ್ವಿ ನಾವು, ಅವ್ಯಕ್ತವಾಣಿನ ಹೀಗೆಲ್ಲ ಹೇಳ್ಬಿಟ್ಟಿದ್ದಾರೆ ಗೊತ್ತಾ ನಿಮಗೆ ಅಂತ ಹೇಳ್ರಿ. ಓಕೆನಾ? ಹಂಗೆ ಹೇಳೋದ್ಬಿಟ್ಟು ಮತ್ತು ನೀವು ಹಿಂಗೆ ಹೇಳ್ಬಿಟ್ಟಿದ್ದೀರಿ ಏನೋ, ನಿಮಗಿಂತ ನಾವು ಎಕ್ಸ್ಪೀರಿಯೆನ್ಸಲ್ಲಿ ಅನುಭವಿ ಕಡಿಮೆ ಇದ್ದರೂ ಕೂಡ, ನೀವು ಎಕ್ಸ್ಪೀರಿಯೆನ್ಸ್ ಭಾಳ ಇದ್ದರೂ ಕೂಡ ನಮಗೊಂದು ಬಾಬಾ ಒಂದು ಪಾಯಿಂಟ್ ನಿಮಗೆ ಗೊತ್ತಾ ಹಿಂಗೆ ಕೇಳಿಬಿಡ್ರಿ ಅವರಿಗೆ. ಮತ್ತೆ ಅದು ಬುದ್ಧಿಯಲ್ಲಿ ಹೋಗುವುದಿಲ್ಲ, ಬಂದುಬಿಡ್ತದೆ ಅವರಿಗೆ. ನನ್ನ ಮುಂದೆ ಏನು ಹೇಳ್ತಾರೆ ಇವರು ಅನಿಸ್ಬಿಡ್ತದೆ ಅವರಿಗೆ. ಓಕೆನಾ? ನಾನು ಅನ್ನೋದು ಭಾಳ ಬಂದಿದೆ. ಆ ಥರ ಬ್ರಾಹ್ಮಣ ಮಕ್ಕಳಿಗೆ ಭಾಳ ಯುಕ್ತಿಯಿಂದ ಬಹಳ ಮಧುರವಾದ ಮಧುರವಾದ ಸಹೋದರಿಯೇ, ನಾನಿವತ್ತು ನಿಮ್ಮಲ್ಲಿ ಕೇಳಿಸ್ಕೊಳ್ತಾ ಇದ್ನಪ್ಪ, ಎಷ್ಟು ಸುಂದರವಾಗಿತ್ತಂದರೆ ನೋಡಿ ಹೀಗೆಲ್ಲ ಹೇಳಿಬಿಟ್ರು ಬಾಬಾ, ಗೊತ್ತಾ ನಿನಗೆ ಇಷ್ಟೆಲ್ಲ ಚೆನ್ನಾಗಿ ಹೇಳಿದ್ದಾರೆ. ನೀವು ಆಲ್ರೆಡಿ ಕೇಳಿರ್ತೀರ, ಆದರೂ ಕೂಡ ರಿವೈಸ್ ಆಗಲಿ ಅಂದ್ಬಿಟ್ರು ನಿಮಗೆ, ನನಗೂ ರಿವೈಸ್ ಆಗಲಿ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈ ಥರ ತಿಳಿಸಿ ಅವರಿಗೆ. ಇಲ್ಲಾಂದರೆ ಅವ್ರಿಗೆ ಅಹಂಕಾರ ಬರ್ತದೆ, ಬುದ್ಧಿಯಲ್ಲಿ ಹೋಗುವುದಿಲ್ಲ. ನನಗೆ ಗೊತ್ತು, ನಿಂಗೆ ಹೇಳ್ತೀನಿ ಕೇಳ್ಕೊ, ಈ ಥರ ಎಲ್ಲ ಹೇಳಬೇಡಿ, ನಿಧಾನವಾಗಿ ಪ್ರೀತಿಯಿಂದ ತಿಳಿಸಿ ಹೇಳ್ರಿ ಅವ್ರಿಗೆ. ಓಕೆನಾ? ಓಕೆ, ಬಾಬಾ ಏನು ಹೇಳ್ತಾರೆ ಕೇಳೋಣ ಈಗ. ಹಿಸಾಬ್ ಹಳೆಯ ಖಾತೆ ಇವಾಗ ಇನ್ನೂ ಉಳ್ಕೊಂಡಿದೆ, ಸಮಾಪ್ತಿ ಆಗಿದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಳೋಕ್ಕೆ ವಿಶೇಷ ಒಂದು ಗುರುತು, ಸಂಕೇತ, ಚಿಹ್ನೆ ಏನು ಅಂತ ನೀವು ತಿಳ್ಕೊಂಡಿದ್ದೀರ ಅಂತ ಕೇಳ್ತಾ ಇದ್ದಾರೆ ಅಪ್ಪಾಜಿಯವರು. ಓಕೆನಾ? ಶ್ರೇಷ್ಠ ಪರಿವರ್ತನೆಯಲ್ಲಿ ಮತ್ತು ಶ್ರೇಷ್ಠ ಕರ್ಮ ಮಾಡುವುದರಲ್ಲಿ ಯಾವುದೇ ತಮ್ಮ ಸ್ವಭಾವ ಸಂಸ್ಕಾರ ವಿಘ್ನ ಆಗ್ತಾ ಇದ್ದ, ಮತ್ತು ಎಷ್ಟು ನೀವು ಇಷ್ಟಪಡ್ತೀರಿ ಅಷ್ಟು ವಿಚಾರ ಮಾಡ್ತೀರಿ, ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೂಕ್ಷ್ಮವಾಗಿದೆ, ಅಟೆನ್ಷನ್ ಪ್ಲೀಸ್.
पुराना खाता अभी कुछ रहा हुआ है व समाप्त हो गया है क्वेश्चन मार्क ಹಳೆಯ ಖಾತೆ ಇವಾಗ ಇನ್ನೂ ಉಳ್ಕೊಂಡಿದೆಯಾ ಅಥವಾ ಸಮಾಪ್ತಿ ಆಗಿದೆಯೋ ಕ್ವೆಶ್ಚನ್ ಮಾರ್ಕ್ इसकी विशेष निशानी जानते हो ಇದರ ಒಂದು ವಿಶೇಷ ಸಂಕೇತ ಗುರುತು ಚಿಹ್ನೆ ಗೊತ್ತಾ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾ ಅಪ್ಪಾಜಿ ಏನು ಹೇಳ್ತಾರೆ ನೋಡಿ श्रेष्ठ परिवर्तन में व श्रेष्ठ कर्म करने में कोई भी अपना स्वभाव संस्कार विघ्न डालता है वह जितना चाहते हैं जितना सोचते हैं उतना नहीं कर पाते हैं और यही भूल निकलते हैं वह संकल्प मन में चलते हैं कि न चाहते भी पता नहीं क्यों हो जाता है ನೋಡಿ ಏನು ಹೇಳಿದ್ರು ಪಾಪ ಇದರ ಒಂದು ವಿಶೇಷ ಗುರುತು ನೀವು ತಿಳ್ಕೊಂಡಿದ್ದೀರ ಅಂತ ಹೇಳ್ತಾ ಶ್ರೇಷ್ಠ ಪರಿವರ್ತನೆಯಲ್ಲಿ ಮತ್ತು ಶ್ರೇಷ್ಠ ಕರ್ಮ ಮಾಡುವುದರಲ್ಲಿ ಯಾವುದೇ ತಮ್ಮ ಸ್ವಭಾವ ಸಂಸ್ಕಾರ ವಿಘ್ನವನ್ನು ಹಾಕ್ತಾ ಇದೆಯಾ ಮತ್ತು ಎಷ್ಟು ಬೇಕು ಎಷ್ಟು ವಿಚಾರ ಮಾಡ್ತೀರಿ ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅರ್ಥ ಮಾಡಿಕೊಡ್ರಿ. ನೀವೇನಾದರೂ ಒಂದು ಮಾಡಬೇಕಂತಿದ್ರಿ ನಿಮ್ಮದೇ ಆದ ಸ್ವಭಾವ ಸಂಸ್ಕಾರಗಳು ನಿಮಗೆ ವಿಘ್ನ ಹಾಕ್ತಾ ಇದೆಯಾ ಎಷ್ಟು ನೀವು ವಿಚಾರ ಮಾಡ್ತೀರ ಅಷ್ಟು ಮಾಡಲಿಕ್ಕೆ ಆಗ್ತಾ ಇಲ್ವಾ. ಫಾರ್ ಎಕ್ಸಾಂಪಲ್ ಈಗ ನೀವೆಲ್ಲರೂ ಬಾಬಾ ಹೋಮ್ವರ್ಕ್ ಕೊಟ್ಟಿದ್ದಾರೆ ಇಷ್ಟು ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಆಗ್ತಾ ಇಲ್ಲ. ಒಂದು ಈ ಥರದ್ದೇ ಬಹಳಷ್ಟು ಉದಾಹರಣೆ ನೋಡ್ಕೊಳ್ರಿ. ಬಾಬಾ ನಾನು ಎವ್ರಿ ಡೇ ಅಮೃತ ವೇಳ 3 ಗಂಟೆಗೆ ಎದ್ದೇಳಬೇಕು, 3 ರಿಂದ 2 ಅವರ್ ಓದಬೇಕು, 2 ಅವರ್ ಬಾಬಾ ನಿನ್ನ ಜೊತೆ ಕನೆಕ್ಷನಲ್ಲಿ ಬರಬೇಕು, ಚೆನ್ನಾಗಿ ನಾನು ಯೋಗ ಮಾಡಬೇಕು, ಈ ಥರನೂ ಅಂದ್ಕೊಳ್ತಾ ಇದ್ದೀರಿ. ಅಮೃತ ವೇಳ ಮಾಡಬೇಕು, ಮುರಳಿ ಕೇಳಬೇಕು, ನೀನು ಶ್ರೀಮತ ಅಕ್ಯುರೇಟ್ ಮಾಡಬೇಕು ಅಂತಿದ್ದೀರಿ, ಅದ್ರ ಆಗ್ತಾ ಇಲ್ಲ ಯಾವುದೋ ಕಾರಣಕ್ಕೆ. ಬಾಬಾ ಇದೇ ಟೈಮ್ಗೆ ನಾನು ಅಮೃತ ವೇಳೆ ಹೇಳಬೇಕು, ಅದ್ರ ಆಗ್ತಾಯಿಲ್ಲ. ಶ್ರೀಮತ ಏನು ಹೇಳ್ತದೆ ಈ ಟೈಮ್ ಸೆಟ್ ಮಾಡಿದೆ, ಮುಹೂರ್ತ ಸೆಟ್ ಮಾಡಿದ್ದಾರೆ ಬಾಬರು, ಆ ಟೈಮ್ಗೆ ಆಗ್ತಾಯಿಲ್ಲ, ಬಟ್ ಲೇಟ್ ಆಗ್ತಾಯಿದೆ. ಯಾಕೆ ಆಗ್ತಾಯಿಲ್ಲ? ನಾನು ಜ್ಞಾನಿತ್ವ ಆತ್ಮ ಇದ್ದೀನಿ ಆದರೂ ಕೂಡ ಯಾಕೆ ಆಗ್ತಾಯಿಲ್ಲ? ಈ ಹಲ್ಚಲಲ್ಲಿ ಇದ್ದಾರೆ ಕೆಲವೊಬ್ಬರು. ಸ್ವಭಾವ ಸಂಸ್ಕಾರಗಳು ವಿಘ್ನ ಆಗ್ತಾ ಇದೆ. ನಿಮ್ಮ ಸ್ವಭಾವ ಸಂಸ್ಕಾರಗಳು ಹಳೆಯ ಜನ್ಮದ ಲೆಕ್ಕಾಚಾರದ ಹೊರೆ ಮತ್ತು ಸ್ವಭಾವ ಸಂಸ್ಕಾರಗಳು ಏನಿದೆ ಉಳ್ಕೊಂಡಿರುವಂಥದ್ದು ಕ್ಲಿಯರ್ ಆಗಿಲ್ಲ, ಚುಕ್ತ ಆಗದೇ ಇರುವಂಥ ಸ್ವಭಾವ ಸಂಸ್ಕಾರಗಳು ವಿಘ್ನ ಆಗ್ತಾ ಇದೆಯಾ? ಎಷ್ಟು ಬೇಕು ಅಷ್ಟು, ಎಷ್ಟು ವಿಚಾರ ಮಾಡ್ತೀರೋ ಅಷ್ಟು ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಇಷ್ಟು ವಿಚಾರ ಮಾಡಿದರೆ ನಾವು ಇಷ್ಟು ಮಾಡಬೇಕು ಅಂತ, ಆದರೆ ಆಗ್ತಾಯಿಲ್ಲ. ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಆಗ್ತಾಯಿಲ್ಲ ಬಾಬಾ. ಈ ಥರದ ಒಂದು ಮಕ್ಕಳು ಅಟೆನ್ಷನ್ ಇಟ್ಕೊಳ್ರಿ. ಮತ್ತೇನು ಹೇಳ್ತಾರೆ ಬಾಬಾ, ಎಷ್ಟು ವಿಚಾರ ಮಾಡ್ತೀರಿ, ಎಷ್ಟು ಇಷ್ಟಪಡ್ತೀರಿ ಅಷ್ಟು ಮಾಡಲಿಕ್ಕೆ ಆಗ್ತಾಯಿಲ್ವಾ? ಮತ್ತು ಆಮೇಲೆ ಮಾಡಲಿಕ್ಕೆ ಆಗದೇ ಇರುವ ಸಮಯದಲ್ಲಿ ನಿಮ್ಮ ಬಾಯಿಂದ ಇದೇ ಮಾತು ಹೊರಗಡೆ ಬರ್ತದೆ, ಸಂಕಲ್ಪದಲ್ಲೂ ಕೂಡ ಇದೇ ನಡೀತದೆ. ಏನಂದರೆ ಬೇಡ ಅಂದರೂ ಕೂಡ ಗೊತ್ತಿಲ್ಲ ಯಾಕೆ ಹಿಂಗಾಗ್ತದೆಯೋ ಅಂತ ಗೊತ್ತಿಲ್ಲ ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಏನು ಹೇಳಿದ್ರು, ಬೇಡ ನನಗಿಷ್ಟ ಇಲ್ಲ, ಆದರೂ ಕೂಡ ಯಾಕೆ ಆಗ್ಬಿಡ್ತಾ ಇದೆ ಇದು ನನ್ನಿಂದ ತಪ್ಪು, ನನಗಿಷ್ಟ ಇಲ್ಲ ಈ ಸಮಯಕ್ಕೆ ಅಮೃತ ವೇಳೆ ಎದ್ದು ಮಾಡಬೇಕಾಗಿದೆ, ಆದರೆ ಲೇಟಾಗಿ ಹೇಳ್ತಾ ಇದ್ದೀನಿ ಒಂದು, ಅಥವಾ ಲೇಟಾಗಿ ಮಲಗುತ್ತಾ ಇದ್ದೀನಿ ಇನ್ನೊಂದು, ಈ ಥರದ್ದು. ಮತ್ತು ಬಾಬನ ಸೇವೆ ಮಾಡಬೇಕಂತೀನಿ ಆದರೆ ಆಗ್ತಾಯಿಲ್ಲ, ಅಲ್ಲಿ ಬರ್ತೀನಿ ಅಂತ ಹೇಳ್ತೀನಿ ಬರೋಕ್ಕಾಗ್ತಾ ಇಲ್ಲ. ಈ ಥರ ಒಂದು ಅಂದ್ಕೊಳ್ತಾ ಇದ್ದೀರಿ, ಆಗ್ತಾಯಿಲ್ಲ. ಬಾಬನ ವಿಷಯದಲ್ಲಿ ಅನುಭವ ಮಾಡಬೇಕು. ಬ್ರಾಹ್ಮಣ ಮಕ್ಕಳಿಗೆ ವಿಶೇಷವಾಗಿ ಬಾಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟಿಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ಬಿಡ್ತದೇನೋ, ಇಷ್ಟ ಇಲ್ಲ, ಮನಸ್ಸಿನಲ್ಲಿ ಸಂಕಲ್ಪ ನಡೀತದೆ, ಮಾತಿನಲ್ಲೂ ಹೊರಗಡೆ ಬರ್ತಾ ಇದೆ. ಎಷ್ಟು ವಿಚಾರ ಮಾಡ್ಕೋಬೇಕು, ಎಷ್ಟು ಮಾಡಬೇಕು ಅನ್ನಿಸ್ತದೆ ಅಷ್ಟು ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಸಂಕಲ್ಪ ಮಾಡ್ತಾ ಇದ್ದೀರಿ, ಮಾತಿನಲ್ಲೂ ಹೇಳ್ತಾ ಇದ್ದೀರಿ, ಆದರೆ ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ. ಏನಾಗ್ತಾ ಇದೆ ಪತಾ ನಹೀ ಕ್ಯಾ ಹೋ ಜಾತಾ ಹೈ, ಗೊತ್ತಿಲ್ಲ ಏನಾಗ್ಬಿಡ್ತದೆ ಏನೋ, ನಾನು ಅನ್ಕೋಬೇಕಂತಿದ್ದೀನಿ ಮಾಡ್ಬೇಕಂತಿದ್ದೀನಿ ಆಗ್ತಾಯಿಲ್ಲ. ವಾ ಸ್ವಯಂ ಕಿ ಚಾಹನಾ ಶ್ರೇಷ್ಠ ಹೊತ್ತೆ, ಹಿಮ್ಮತ್ ಉಲ್ಲಾಸ ಹೊತ್ತೆ ಭಿ ಪರವಶ್ ಅನುಭವ ಕರ್ತೆ. ನೋಡಿ, ಸ್ವಯಂಲ್ಲಿ ನಿಮಗೆ ಬಹಳ ಇಚ್ಛೆ ಇದೆ, ಆಸೆ ಇದೆ, ಶ್ರೇಷ್ಠಾತಿ ಶ್ರೇಷ್ಠ ಸಂಕಲ್ಪ ಮಾಡಿದಿರಿ, ನಾನು ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿದಿರಿ. ನಿಮ್ಮ ಸಾಹಸ ಮತ್ತು ಉಲ್ಲಾಸ ಇದ್ದುಕೊಂಡು ಕೂಡ ಪರವಶ ಅನುಭವ ಮಾಡ್ತೀರಿ. ಏನಪ್ಪ ಕಂಟ್ರೋಲಲ್ಲೇ ಇಲ್ಲ, ನಾನು ಉಮ್ಮಂಗ ಉತ್ಸಾಹ ಇದೆ, ಮಾಡಬೇಕು ಅಂತ ಇದೆ, ಆದರೆ ಕಂಟ್ರೋಲ್ ಇಲ್ಲ, ಪರವಶ ಅನುಭವ ಮಾಡ್ತೀನಿ, ಯಾರ್ದೋ ವಶದಲ್ಲಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಮೌನ ಮಾಡಬೇಕು ಅಂತಿದ್ದೀನಿ, ಸಡನ್ನಾಗಿ ಮಾತಾಡ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ ಯಾಕೆ? ಧೈರ್ಯ ಇಟ್ಕೊಳ್ತೀರಿ, ಉಲ್ಲಾಸನೂ ಇದೆ, ಆದರೂ ಪರವಶ ಅನುಭವ ಆಗ್ತಾಯಿದೆ. ಏನಂದರೆ ನಾನು ಕಂಟ್ರೋಲೇ ಮಾಡ್ತಾಯಿಲ್ಲ, ನನ್ನ ಮಾತಾಡಿಬಿಡ್ತಿದ್ದೀನಿ. ನಾನು ಮೌನ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತೀರಿ ಇಡೀ ದಿನ, ಆಗ್ತಾಯಿಲ್ಲ, ಮಾತಾಡ್ಬಿಡ್ತಿದ್ದೀರಾ. ಪರವಶದ ಅನುಭವ ಮಾಡ್ತಾಯಿದ್ದೀನಿ, ನಾನು ಏನೋ ಪರವಶದಲ್ಲಿದ್ದೀನಿ, ಅಂದರೆ ನಾನು ಕಂಟ್ರೋಲ್ ತಪ್ಪಿದ್ದೀನಿ, ಆದರೂ ಮಾತಾಡ್ಬಿಡ್ತಿದ್ದೀನಿ ನೋಡಿ ಅಂತ ಹೀಗೆ ಅನುಭವ ಆಗ್ತಾಯಿದೆ. ಕಹತೆ ಹೇ ಏಸಾ ಕರ್ನಾ ತೋ ನಹಿ ತಾ,
ಹೇಳ್ತೀರಿ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಹೇಳ್ತೀರಿ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಈ ಥರ ವಿಚಾರ ಮಾಡಬಾರ್ದಾಗಿತ್ತು, ಲೇಕಿನ್ ಹೋ ಗಯಾ. ಹೇಳ್ತೀರಿ ಕಹತೆ ಹೇ ಐಸಾ ಕರ್ನಾ ತೋ ನಹೀ ತಾ, ಸೋಚಾ ನಹೀ ತಾ ಲೇಕಿನ್ ಹೋ ಗಯಾ. ಹೇಳ್ತೀರಿ ನಾನು ಮಾಡಬಾರ್ದಾಗಿತ್ತು ವಿಚಾರ, ನಾನು ವಿಚಾರ ಕೂಡ ಮಾಡಿರಲಿಲ್ಲ, ನನ್ನ ವಿಚಾರ ಇರಲಿಲ್ಲ, ಆದರೂ ಕೂಡ ಆಯ್ತಲ್ಲ ಇದು, ನಾನು ಹಿಂಗೆ ಮಾಡ್ಬೇಕು ಅಂದ್ಕೊಂಡ್ರಲ್ಲಿ ವಿಚಾರ ಕೂಡ ಬಂದಿರಲಿಲ್ಲ, ಆದ್ರೆ ಆಯ್ತಲ್ಲ ಇದು ಹಿಂಗೆ ನನ್ನಿಂದ ಆಗ್ಬಿಡ್ತಲ್ಲ ಇದು ಹಿಂಗೆ. इसको कहा जाता है स्वयं के पुराने स्वभाव संस्कार के परवश अंडरलाइन. ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕಪ್ಪ ಹಿಂಗೆ ಆಗ್ತಿದೆ? ಎಲ್ಲ ಸಂಕಲ್ಪ ಮಾಡ್ತೀರಿ, ವಿಚಾರ ಮಾಡ್ತೀರಿ, ಶ್ರೇಷ್ಠ ನಿಮ್ಮ ಒಂದು ಸ್ವಯಂನ ಒಂದು ಇಚ್ಛೆಗಳೆಲ್ಲ ಶ್ರೇಷ್ಠವಾಗಿದೆ, ಧೈರ್ಯನೂ ಉಲ್ಲಾಸ ಇದ್ದುಕೊಂಡು ಕೂಡ ಪರವಶ ಅನುಭವ ಯಾಕೆ ಆಗ್ತಾ ಇದೆ? ಹೇಳ್ತೀರಿ ಮಾಡಬೇಕು, ನಾನು ಮಾಡಬಾರ್ದಾಗಿತ್ತು ಹಿಂಗೆ, ವಿಚಾರನೂ ಮಾಡಬಾರ್ದಾಗಿತ್ತು ಹಿಂಗೆ, ಆದರೂ ಆಯ್ತಲ್ಲ ನನ್ನಿಂದ ಹಿಂಗೆ, ಯಾಕೆ ಹಿಂಗೆ ಸಂತುಷ್ಟತೆಯೇ ಇಲ್ಲ, ಖುಷಿನೇ ಇಲ್ಲ. ಇಷ್ಟು ವರ್ಷದಿಂದ ಬಾಬನ ಮಗುವಾಗಿದ್ದೀನಿ, ಖುಷಿನೇ ಇಲ್ಲ. ನಾನು ಎಲ್ಲರೂ ಹೇಳ್ತಾರೆ ಖುಷಿ ಇದ್ದೀನಿ ಅಂತ, ಆದರೆ ನನಗೆ ಯಾಕೆ ಖುಷಿ ಇಲ್ಲ? ನಾನು ಎಲ್ಲ ಜ್ಞಾನಿತ್ವ ಆತ್ಮ ಇದ್ದೀನಿ, ಎಲ್ಲ ತಿಳ್ಕೊಂಡಿದ್ದೀನಿ, ಆದರೂ ಕೂಡ ಖುಷಿ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಂತುಷ್ಟತೆ ಇಲ್ಲ. ಯಾಕೆ? ಸಮಾಧಾನ ಇಲ್ಲ, ಖುಷಿ ಇಲ್ಲ. ಯಾಕೆ? ಇಷ್ಟೆಲ್ಲ ನೆನಪು ಮಾಡ್ತೀನಿ, ಆದರೂ ಯಾಕಿಲ್ಲ? ಹಿಂಗೆ ಆಗ್ತಾ ಇದೆ ಅಂದರೆ ಮಕ್ಕಳೇ, ನೀವು ಅಂದ್ಕೊಳ್ತೀರಿ ಏನಪ್ಪ ಇದು ನಮ್ಮ ಕೈಲಿ ಆಗ್ತಾ ಇಲ್ವೋ ಏನೋ, ನಮ್ಮದು ಕನೆಕ್ಷನ್ ಚೆನ್ನಾಗಿಲ್ವೋ ಏನೋ ಅಂದ್ಕೊಳ್ತೀರಿ. ಅದೆಲ್ಲ ಹಂಗೆ ಅಂದ್ಕೊಳ್ಳುವಂಗಿಲ್ಲ. ಇದೂ ಕೂಡ ಸ್ವಯಂನ ಹಳೆಯ ಸ್ವಭಾವ ಸಂಸ್ಕಾರದ ಪರವಶ ಅಂತಾರೆ ಬಾಬ್ರವರು. ಹಳೆಯ ಸ್ವಭಾವ ಸಂಸ್ಕಾರ ಉಳ್ಕೊಂಡಿದೆಯಲ್ವಾ ಹಿಂದಿನ ಜನ್ಮದ್ದು ಪೂರ್ವ ಜನ್ಮಗಳದ್ದು, ಅದು ಅದರ ಒಂದು ಪರವಶ ಆಗಿದ್ದೀರಿ. ಪ್ರಯತ್ನ ಮಾಡ್ತಿದ್ದೀರಿ, ಅದ್ರ ಆಗ್ತಾ ಇಲ್ಲ. ಪ್ರಾಕ್ಟಿಕಲ್ ಚೇಂಜ್ ಆಗ್ಬೇಕಂತಿದ್ದೀರಿ, ಆಗ್ತಾ ಇಲ್ಲ. ಈ ಥರದ್ದು ಬಹಳ ಸೂಕ್ಷ್ಮವಾಗಿದೆ, ಸೂಕ್ಷ್ಮಾತಿ ಸೂಕ್ಷ್ಮವಾಗಿದೆ. ಅನುಭವ ಮಾಡಿ, ಅರ್ಥ ಮಾಡಿಕೊಡ್ರಿ. ಬುದ್ಧಿ ಲೈನ್ ಕ್ಲಿಯರ್ ಇದೆ ಎಲ್ರದ್ದು. ಮಹಾನ್ ಪುಣ್ಯಾತ್ಮರೇ, ಪರಮಾತ್ಮ ಈ ಒಂದು ವಾಣಿಯನ್ನು ಯಾರಿಗೆ ಬೇಕು ಅವರಿಗೆ ಸಿಗೋದಿಲ್ಲ ವಾಣಿ ಇದು. ಯಾರಲ್ಲಿ ಅನುಭವ ಆಗತ್ತಾ ಇದೆ, ಈ ಥರದ್ದು ಅನುಭವಿ ಆಗ್ತಾ ಇದ್ದೀರಿ ಅಂಥವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಆ ಕ್ಲಿಯಾರಿಟಿ ಕೊಡ್ತಾ ಇದ್ದಾರೆ ಬಾಬರು. ಕನ್ಫ್ಯೂಷನ್ಸಲ್ಲಿ ಇರುವಂತಹ ಮಕ್ಕಳಿಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ನಾನು ಮಾಡಬೇಕಂತೀನಿ, ಆಗ್ತಾ ಇಲ್ಲ ಬಾಬು, ಪರವಶ ಆದಂಥ ಅನುಭವ ಆಗ್ತಾ ಇದೆ. ಓಕೆ, ಇದು ಕೂಡ ಏನಂದ್ರು ಬಾಬರವರು, ಹಳೆಯ ಸ್ವಭಾವ ಸಂಸ್ಕಾರದ ಪರವಶತೆ ಅಂದರೆ ಉಳಿದುಕೊಂಡಿರುವಂತಹ ಸ್ವಭಾವ ಸಂಸ್ಕಾರಗಳು ಪೂರ್ವಜನ್ಮದ್ದು, ಅದು ಇರೋದಕ್ಕೆ ಕಾರಣ ಕೂಡ ನಿಮಗೆ ಈ ಥರ ಆಗ್ತಾ ಇದೆ. ಅದನ್ನೇನು ಅನ್ಕೋಬೇಕು ನೆಕ್ಸ್ಟ್ ಹೇಳ್ತಾರೆ ಬಾಬರವರು. ಹಾಗೆ ಬಿಟ್ಬಿಟ್ರೆ ಆ ಥರ ಅಂದ್ಕೊಂಡು ಇಷ್ಟು ದಿನ ಏನಂತಿದ್ವಿ ನಾವು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬ್ರಾಹ್ಮಣ ಜೀವನದಲ್ಲಿ, ಹೊರಗಡೆ ಜಗತ್ತಿನವರೇ ಚೆನ್ನಾಗಿದ್ದಾರೆ ನಮಗಿಂತ, ಭಕ್ತಿ ಮಾರ್ಗದವ್ರು ಎಷ್ಟು ಚೆನ್ನಾಗಿ ನಗ್ತಾ ಇರ್ತಾರಪ್ಪ. ನಾವೇನು ಬಾಬನ ಮಕ್ಕಳಾದ್ಮೇಲೆ ಏನು ಸಮಾಧಾನ ಇಲ್ಲ, ಶಾಂತಿನೇ ಇಲ್ಲ. ವಿಚಾರ ಮಾಡ್ತೀವಿ, ಬೇಡ ಕೆಟ್ಟದ್ದು ಮಾಡಬಾರ್ದು ಅನ್ಸುತ್ತೆ, ಆದರೂ ಕೂಡ ಇಷ್ಟು ಜ್ಞಾನಿತ್ವ ಆತ್ಮ ಆಗಿ ಜ್ಞಾನ ಕೇಳಿ, ಮುರಳಿ ಕೇಳಿ, ಬಾಬನ ಜೊತೆಗೆ ಯೋಗವನ್ನು ಚೆನ್ನಾಗಿ ಅನುಭವ ಮಾಡಿ, ಆದರೂ ಕೂಡ ನನ್ನದು ಈ ಥರದ ತಪ್ಪುಗಳಾಗ್ತಾಯಿದೆ ಅನಿಸುತ್ತೆ. ಯಾಕೆ ಖುಷಿ ಇಲ್ಲ? ಎಲ್ಲರೂ ಖುಷಿ ಇರ್ತಾರೆ, ಬಾಬನ ಮಕ್ಕಳಾದಂಥವ್ರು ಎಲ್ಲರೂ ಖುಷಿನೇ ಇರಬೇಕಲ್ವಾ, ಆದರೂ ಕೂಡ ನನಗೆ ಯಾಕೆ ಖುಷಿ ಇಲ್ಲ? ಈ ಥರಕ್ಕೊಂದು ಗೊಂದಲದಲ್ಲಿ ಇದ್ದೀರಲ್ವ, ಅಂಥ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಬಾಬಾ, ಮಕ್ಕಳೇ ಇದು ಸ್ವಭಾವ ಸಂಸ್ಕಾರದ ಪರವಶ, ಹಳೆಯ ಸ್ವಭಾವ ಸಂಸ್ಕಾರದ್ದು ಉಳ್ಕೊಂಡಿದೆ, ಪೂರ್ವಜನ್ಮದ್ದು ಇಲ್ಲಿಗೆ ಬಂದಿದೆ, ಅದು ಚುಕ್ತ ಮಾಡ್ಕೋಬೇಕಾಗಿದೆ. ಚುಕ್ತ ಆಗ್ತಾ ಇದೆ ಅಂದ್ಕೊಡ್ರಿ, ಅನುಭವ ಮಾಡ್ತಾ ಇದ್ದೀರಲ್ವ, ಅದದ್ದು ಭೋಗಿಸ್ಬೇಕಲ್ವಾ, ಚುಕ್ತ ಆಗ್ತಾ ಇದೆ ಅಂದ್ಕೊಳ್ಬೇಕೆ ಹೊರತು ನನ್ನ ಕೈಲಿ ಆಗ್ತಾ ಇಲ್ಲ, ಇದು ಯಾಕೆ ಹಿಂಗೆ ಆಗ್ತಾ ಇದೆ ಕ್ವಶನ್ ಕೇಳಬೇಡ್ರಿ ಅಂತಾರೆ ಬಾಬರವರು. ಕಿಸಿ ಸಂಘ ದೋಷಕ್ಕೆ ಪರವಶ वा किसी वायुमंडल वाइब्रेशन के परवश, यहाँ तीनों प्रकार के परवश स्थितियाँ होती है ना, तो ना चाहते हुए होना, सोचते हुए न होना व परवश बन सफलता को प्राप्त न करना यहाँ निशानी है पिछले पुराने खाते के बोझ की अंडरलाइन. ಏನು ಹೇಳಿದ್ರು ಅಪ್ಪಾಜಿ? ಇದನ್ನು ಮಾತ್ರ ಡಬ್ಬಿ ಒಳಗೆ ಬಾಕ್ಸಲ್ಲಿ ಬರೆದುಬಿಟ್ಟು ಅಂಡರ್ಲೈನ್ ಡೆಕೋರೇಟ್ ಮಾಡಿ ಕಳಿಸಿ. ಹೋಮ್ವರ್ಕ್ ಇದು, ಯಾರು ಮಾಡ್ತೀರಿ ನೋಡೋಣ. ಓಕೆ, ಏನು ಹೇಳಿದ್ರು ಬಾಬಾ ಇಲ್ಲಿ? ಏನು ಹೇಳಿದ್ರು ಬಾಬಾ? ಕಿಸಿ ಸಂಘ ದೋಷಕ್ಕೆ ಪರವಶ್ वा किसी वायुमंडल वाइब्रेशन की परवश, यहाँ तीनों प्रकार के परवश स्थितियाँ होती है, तो न चाहते हुए होना, सोचते हुए न होना व परवश बन सफलता को प्राप्त न करना यह निशानी है पिछले पुराने खाते की बोझ की अंडरलाइन. ओके,
ಸ್ವಯಂನ ಹಳೆಯ ಸ್ವಭಾವ ಸಂಸ್ಕಾರದ ಪರವಶ, ಮತ್ತು ಯಾರದೇ ಸಂಘದೋಷದ ಪರವಶ, ಮತ್ತು ಯಾವುದೇ ವಾಯುಮಂಡಲದ ವೈಬ್ರೇಷನ್ನ ಪರವಶ. ಅಂಡರ್ಲೈನ್ ನೋಡಿ, ನೀವು ಚೆನ್ನಾಗಿ ಯೋಗ ಮಾಡ್ತಾ ಇರ್ತೀರಿ, ತಪಸ್ಸು ಮಾಡ್ತಾ ಇರ್ತೀರಿ. ಓಕೆ, ಯಾರೋ ಒಬ್ರದ್ದು ಸಂಘ ಬಂತು ನಿಮಗೆ ಸಡನ್ನಾಗಿ, ಆ ಸಂಘದಲ್ಲಿ ನೀವು ಬೆರೆತ್ರಿ, ಆ ಸಂಘದ ಒಂದು ದೋಷ ನಿಮಗೆ ಅಂಟುಕೊಳ್ತು, ಅವ್ರು ವಶವಾಗಿ ಹೋಗ್ಬಿಟ್ರಿ. ವಶವಾಗಿ ಹೋಗೋದಂದರೆ ನೀವು ಎಷ್ಟು ದಿನ ಚೆನ್ನಾಗಿ ಯೋಗ ಮಾಡ್ತಾಯಿದ್ರಿ, ತಪಸ್ಸು ಮಾಡ್ತಾಯಿದ್ರಿ, ಮುರುಣಿ ಕೇಳ್ತಾಯಿದ್ರಿ, ಸಡನ್ನಾಗಿ ಸಂಘದೋಷ ಆಯಿತು, ಅವರ ಒಂದು ವೈಬ್ರೇಷನ್ ನಿಮಗೆ ಅಂಟುಕೊಳ್ತು, ಎನರ್ಜಿ ಟ್ರಾನ್ಸ್ಫರ್ ಆಯಿತು, ಆವಾಗ ನಿಮ್ಮ ಸ್ಥಿತಿ ಓಂ ಶಾಂತಿ ಇಳಿತು ಅಂದ್ಕೊಡ್ರಿ. ಓಕೆ, ಇಳಿಲಿಕ್ಕೆ ಕಾರಣ ಇದೆ, ಹಳೆಯ ಸ್ವಭಾವ ಸಂಸ್ಕಾರಗಳ ಒಂದು ಹೊರೆ ಭೋಜ ಇದೆಯಲ್ವಾ, ಅದು ಇಲ್ಲಿ ಚುಕ್ತ ಮಾಡ್ಕೊಳ್ತಾ ಇದ್ದಾರೆ ಹೊರತು ಇಲ್ಲಿ ಬೇರೆ ತರಹದ ಸಂಕಲ್ಪ ಬರಬಾರ್ದು. ಈ ಥರ ಒಂದು ಧೈರ್ಯವನ್ನು ಇಟ್ಟುಕೊಂಡು ಅದನ್ನು ದಾಟಬೇಕು. ಪರಮಾತ್ಮ ಛತ್ರ ಛಾಯೆಯನ್ನು ಅನುಭವ ಮಾಡಬೇಕು. ನೋಡಿ, ಈ ಪಾಯಿಂಟನ್ನು ನೆನಪಿಟ್ಕೊಳ್ರಿ. ಏನು ಹೇಳ್ತಾ ಇದ್ದಾರೆ ಬಾಬರವರು? ಬಾಬಾ ಏನು ಹೇಳ್ತಾರೆ? ಕಿಸಿ ವಾಯುಮಂಡಲ ವೈಬ್ರೇಷನ್ ಕೆ ಪರವಶ, ಸಂಘ दोष के परवश, स्वभाव संस्कार के परवश. ಅಂಡರ್ಲೈನ್, ಸ್ವಭಾವ, ಹಳೆಯ ಸ್ವಭಾವ, ಸ್ವಯಂನ ಹಳೆಯ ಸ್ವಭಾವ ಸಂಸ್ಕಾರಗಳ ಪರವಶ. ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಡ್ರಿ. ಹಳೆಯ ನೋಡಿ, ಸ್ವಯಂನ ಹಳೆಯ ಸ್ವಭಾವ ಸಂಸ್ಕಾರಗಳ ಪರವಶ, ಮತ್ತು ಯಾವುದೇ ಸಂಘ ದೋಷದ ಪರವಶ, ಇನ್ನೊಂದು ವಾಯುಮಂಡಲದ ವೈಬ್ರೇಷನ್ಸನ್ನು ಪರವಶ. ಅಂದರೆ ಎಲ್ಲೋ ಹೋಗ್ತೀರ ನೀವು, ಎಲ್ಲೋ ಒಂದು ಕರೆ ಬಂತು, ಎಲ್ಲೋ ಒಂದು ಬೀಗರ ಮನೆನೋ ಅಥವಾ ಹೊರಗಡೆ ನೀವು ಅಲೌಕಿಕ ಪರಿವಾರದಲ್ಲೇ ಹೋಗ್ತೀರ ಅಂದ್ಕೊಂಡು, ಅಲ್ಲಿ ಕೂಡ ಅವರ ಒಂದು ವೈಬ್ರೇಷನ್, ಆ ವಾಯುಮಂಡಲ ಅವ್ರದ್ದು ಸರಿ ಇರಲಿಕ್ಕಿಲ್ಲ. ನೀವು ಚೆನ್ನಾಗಿದ್ದು ಸಡನ್ನಾಗಿ ಅಲ್ಲಿ ಹೋಗಿ ಬಂದ ಮೇಲೆ ನಿಮ್ಮಲ್ಲಿ ಅವರಲ್ಲಿರುವಂತಹದ್ದೆಲ್ಲ ನಿಮ್ಮಲ್ಲಿ ಎಂಟ್ರಿ ಆಗಿಬಿಟ್ಟಿದೆ. ಅವ್ರು ಹೆಂಗಾಗಿದ್ರೆ ಹಾಗೆ ಆಗಿದ್ರು, ನೀವು ಕೂಡ ಕೋಪ ಮಾಡಿಕೊಳ್ಳೋದು, ಅವ್ರ ಥರನೇ ನೀವು ಆಗೋದು. ವಾಯುಮಂಡಲದ ಪರವಶ, ಓಕೆ, ಸ್ವಭಾವ ಸಂಸ್ಕಾರಗಳ ಪರವಶ, ಸಂಘದೋಷದ ಪರವಶ. ಓಕೆನಾ? ಈ 3 ಪ್ರಕಾರದ ಪರವಶ ಸ್ಥಿತಿ ಇದ್ದುಕೊಂಡು ಕೂಡ, ಬೇಡ ಅಂದರೂ ಕೂಡ ವಿಚಾರ ಮಾಡ್ತಾಯಿದ್ದೀರಿ, ಬೇಡ ಇದು ನಮಗಂತ ವಿಚಾರ ಮಾಡ್ತಾಯಿದ್ದೀರಿ, ಆದರೂ ಕೂಡ ಪರವಶ ಆಗ್ತಾಯಿದ್ದೀರಿ. ಪರವಶರಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಕ್ಕಾಗ್ತಾಯಿದೆ. ಯಾಕೆ? ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳದೇ ಇರುವುದು ಕಾರಣ ಏನು? ಗುರುತೇನು? ಕಾರಣ ಇಷ್ಟೇ ಮಕ್ಕಳೇ, ಹಳೆಯ ಪುರಾಣ, ಹಿಂದಿನ ಹಳೆಯ ಖಾತೆಯ ಹೊರೆ ಅಂತಾರೆ ಬಾಬು. ಹಿಂದಿನ ಹಳೆಯ ಖಾತೆಯ ಹೊರೆ ಇರುವ ಕಾರಣ ಈ ಥರ ನೀವು ಪರವಶ ಆಗ್ತೀರಿ, ಅನುಭವ ಆಗ್ತದೆ ನಿಮಗೆ. ಸಡನ್ನಾಗಿ ಅಲ್ಲಿ ಹೋದ್ವಿ, ಅಲ್ಲಿದ್ದ ವೈಬ್ರೇಷನ್ ಅಂಟ್ಕೊಂಡು ಬಂದುಬಿಟ್ಟಿದೆಯಲ್ಲ ನನಗೆ ಅಂತೀರಿ. ಇಲ್ಲ, ಅವ್ರ ಸಂಘದಲ್ಲಿ ಹೋದ್ವಿ, ಅವ್ರ ಸಂಘದ ರಂಗ ಹತ್ತಿ ಬಿಡ್ತಪ್ಪ ನನಗೆ, ಯಾಕಾದರೂ ಅವ್ರನ್ನ ಮೀಟ್ ಮಾಡಿದ್ನು, ಯಾಕಾದರೂ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿದ್ನು. ಇದು ಸಂಘದೋಷ. ಹಳೆಯ ಸ್ವಭಾವ ಸಂಸ್ಕಾರಗಳ ಪರವಶ, ಈ 3 ಪರವಶ ಆಗ್ತದೆ. ಬೇಡ ಅಂದರೂ ಕೂಡ ಪರವಶ ಆಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳದೇ ಇರುವುದರ ಒಂದು ಗುರುತೇನಾಗಿದೆ ಅಂದರೆ, ಹಿಂದಿನ ಹಳೆಯ ಖಾತೆಯ ಭೋಜದ್ದು ಆಗಿದೆ ಮಕ್ಕಳೇ. ಹಿಂದಿನ ಹಳೆಯ ಖಾತೆಯ ಭೋಜ ಅನ್ಕೋಬೇಕಿದ್ದನ್ನ. ಓಕೆ, ಇಷ್ಟು ದಿನ ಅಯ್ಯೋ ಹಂಗಾಯಿತು ಅಂತ ಬಹಳ ಗೊಂದಲದಲ್ಲಿ ಹೋಗ್ಬಿಡ್ತಿದ್ವಿ. ಬಟ್ ಇವತ್ತೇನು ಹೇಳ್ತಿದ್ರು ಬಾಬಾ? ಅದು ಹಳೆಯ ಲೆಕ್ಕಾಚಾರ ಚುಕ್ತ ಮಾಡ್ಕೊಳ್ತಾ ಇದ್ದೀವಿ. ಬಾಬಾಗೆ ಹೇಳ್ರಿ, ಬಾಬಾ ನೀನು ಇವತ್ತು ತಿಳಿಸಿದೆಯಲ್ಲ, ಕ್ಲಾರಿಟಿ ಕೊಟ್ಟಿಯಲ್ಲ ನನಗೆ, ಸಂಘದೋಷ ಆಯಿತು, ಅದಕ್ಕೂ ಕಾರಣ ಇತ್ತಾ, ಲೆಕ್ಕಾಚಾರ ಇತ್ತು, ಅದರಲ್ಲೂ ನಂದೇನೋ ಉಳ್ಕೊಂಡಿತ್ತಾ, ಕ್ಲಿಯರ್ ಆಗ್ತಾ ಇದೆಯಾ? ವಾಹ ಬಾಬಾ, ವಾಹ ಜಾಮ, ವಾಹ ಪರಮಾತ್ಮ ಜ್ಞಾನ, ವಾಹ ಅನುಭವ ಮಾಡ್ತೀರಿ. ಹೀಗೆ ಸಂಘದೋಷ ಆಯಿತು, ಅವ್ರ ಜೊತೆ ಹೋಗಬಾರ್ದಂತ ಅವ್ರನ್ನ ಹೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮದೇ ಅದು, ಅಲ್ಲಿ ಹೋಗ್ಬೇಕಾಗಿ ಬಂದಿದೆ ಡ್ರಾಮಾ ಅನುಸಾರ ನಮ್ಮದೇ ಒಂದು ಲೆಕ್ಕಾಚಾರ ಚುಕ್ತ ಆಗ್ತಾ ಇದೆ. ಹಳೆಯ ಒಂದು ಉಳ್ಕೊಂಡಿರುವಂತಹ ರಹ ಹುವಾ ಪುರಾಣೆ ಪಿಚ್ಲೆ ಜನ್ಮೋಂಕಿ ಏನೋ ಖಾತೆ, ಆ ಖಾತೆಯ ಒಂದು ಭೋಜ, ಆ ಹೊರೆ ಇರುವ ಕಾರಣ ನಿಮಗೆ ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ ಮಕ್ಕಳೇ. ಅದನ್ನು ನೀವು ಯಾವಾಗಲೂ ಛತ್ರ ಛಾಯೆಯ ಅನುಭವ ಮಾಡ್ತಾ, ನೆಕ್ಸ್ಟ್ ಈಗ ಈ ಥರದ ಅನುಭವ ಆಗಿತ್ತಾ, ಈಗ ನೆಕ್ಸ್ಟ್ ಟೈಮ್ ಅದನ್ನು ಗೆಲ್ಲಬೇಕಂದ್ರೆ ಪರಮಾತ್ಮ ಛತ್ರ ಛಾಯೆ, ಪ್ರಾಕ್ಟಿಕಲ್ ಛತ್ರ ಛಾಯೆ. ಇಷ್ಟು ದಿನ ಬಲೇ ಅನ್ಕೊಳ್ತಿದ್ವಿ, ಬಟ್ ಛತ್ರ ಛಾಯೆನೂ ಕೂಡ ಪ್ರಾಕ್ಟಿಕಲಾಗಿ ಹಾಕ್ಕೊಳ್ಳೋದು ಬಾಬಾ ಕಲಿಸ್ಕೊಟ್ಟಿದ್ದಾರೆ ನಮಗೆ. ಪ್ರಾಕ್ಟಿಕಲಾಗಿ ಹೇಳ್ಕೊಟ್ಟಿದ್ದಾರೆ ತಾನೆ ಛತ್ರ ಛಾಯೆ ಹೇಗೆ ಹಾಕ್ಕೋಬೇಕು, ಅದನ್ನು ಕೂಡ ಅನುಭವ ಮಾಡಿಸ್ತಾ ಇದ್ದಾರೆ ಬಾಬಾ. ಸೊ ಇನ್ನು ಮುಂದೆ ಆ ಥರ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡ್ರಿ, ಅದು ಆಗ್ತಾಯಿದೆ, ಉಳ್ಕೊಂಡಿದೆ ಅಂತೆ. ಅದು ನೀವು ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದು ಉಳ್ಕೊಂಡಿದೆ.
ಮತ್ತು ಇದನ್ನು ನೀವು ಸೂಕ್ಷ್ಮವಾಗಿ ಹುಡುಗಾಟಿಕೆ ಲೆವೆಲಲ್ಲಿ ತೊಗೋಬೇಡ್ರಿ. ಹುಡುಗಾಟಿಕೆ ಲೆವೆಲಲ್ಲಿ ಇದು ಕೂಡ ಲೆಕ್ಕಾಚಾರನ ಆಗಲಿ ಬಿಡು ಆಗ್ತದೆ ಅಂತ ಹೀಗೆಲ್ಲ ಹುಡುಗಾಟಿಕೆ ಅಲವೇಲಪ್ಪನಲ್ಲಿ ಬರಬೇಡಿ ಅಂತಾರೆ ಬಾಬರು. ಬರ್ತೀರಿ, ಸೀರಿಯಸ್ ಆಗಿ ತೊಗೋಬೇಕು ಇದನ್ನು, ಭಾಳ ಗಂಭೀರವಾಗಿ ಸ್ವೀಕಾರ ಮಾಡಬೇಕು ನಾವು ಇದನ್ನು. ನಾವು ಬಾಬಾ ಹೇಳಿದರು ಲೆಕ್ಕಾಚಾರ ಅಂದ್ಕೊಂಡು ಸುಮ್ಮನೆ ಆಗಬೇಕು ಅಂತಂದರು, ಅದನ್ನು ಹುಡುಗಾಟಿಕೆಯಲ್ಲಿ ತರಬೇಡಿ ಮತ್ತೆ, ಓಕೆನಾ? ನೀವು ಸತ್ಯ ಹೃದಯದಿಂದ ನೀವು ಅನುಭವ ಮಾಡ್ತಾ ಇದ್ದೀರಿ ಅಂದರೆ, ಬಾಬಾ ನಾನು ಬಹಳ ಶುದ್ಧ ಇದ್ದೆ, ಬಾಬಾ ಏಕ್ದಮ್ ನಿನ್ನ ಜೊತೆ ಕನೆಕ್ಷನ್ ಚೆನ್ನಾಗಿತ್ತು, ಸಡನ್ನಾಗಿ ಇವರ ಸಂಘದೋಷ ಆಯಿತು, ಇವರು ಬಂದರು, ಇವರ ಒಂದು ನೆರಳು ಬಿತ್ತು, ಆವಾಗಿಂದ ಇವ್ರ ಥರನೇ ಆಗಿದ್ದೀನಿ ಬಾಬಾ. ಓಕೆ ಮಗು, ಹಂಗಾಗ್ತಾ ಇದೆಯಾ? ಮತ್ತೆ ಸರಿ ಹೋಗ್ತಾ ಇಲ್ವಾ? ಸಮಾಧಾನ ಇಲ್ವಾ? ಸಂತುಷ್ಟತೆ ಇಲ್ವಾ? ನೀವು ಬೇಡ ಅಂದರೂ ಕೂಡ ಅದನ್ನು ವಿಚಾರ ಬರ್ತಿದ್ದಿಲ್ಲೋ? ಹಾಗಾದರೆ ಇದು ಲೆಕ್ಕಾಚಾರ, ಇದು ಚುಕ್ತ ಆಗ್ತಾ ಇದೆ, ಇದು ಚುಕ್ತ ಆಗಿದೆ. ನೀವು ಛತ್ರ ಛಾಯೆಯನ್ನು ಇಮಿಡಿಯೇಟಾಗಿ ಹಾಕೋ. ಇವಾಗ ನೆಕ್ಸ್ಟ್ ಸೆಕೆಂಡ್ಗೆ ನೆಕ್ಸ್ಟ್ ಸೈನ್ ನೀವು ಇಲ್ಲ ಮಾಡಬೇಕು, ಇದನ್ನು ಹೋಗಬೇಕು. ಛತ್ರ ಛಾಯೆ ಹಾಕು, ಛತ್ರ ಛಾಯೆಯಲ್ಲಿ ಇರು ಮಗು ಅಂತಾರೆ ಅಪ್ಪಾಜಿ. ಇದಕ್ಕೆ ಈ ಥರ ಒಂದು ಸೂಚನೆ ಕೊಡ್ತಾಯಿದ್ರು ಬಾಬರು. ಇಷ್ಟು ದಿನ ಹಂಗೆ ಆಗ್ತಾಯಿತ್ತು, ಸಂಘದೋಷ ಆಗ್ತಾಯಿತ್ತು, ಅಥವಾ ವಾಯುಮಂಡಲ ಆ ಕಡೆ ಏರಿಯಾದಲ್ಲಿ ಹೋದ್ವಿ, ಆ ವಾಯುಮಂಡಲ ಒಂಥರ ಭಾರಿ ಅನ್ನಿಸ್ತಾ ಇತ್ತು, ಭಾಳ ಭಾರ ಅನ್ನಿಸ್ತಾ ಇತ್ತು, ತಲೆನೋವು ಬಂತು ಜೋರಾಗಿ. ಅಲ್ಲಿ ನೀವು ಹೋಗಬೇಕಾಗಿತ್ತು, ಕ್ಲಿಯರ್ ಮಾಡಬೇಕಾಗಿತ್ತು, ಲೆಕ್ಕ ಪುಸ್ತಕವನ್ನು ಕ್ಲಿಯರ್ ಮಾಡಬೇಕಾಗಿತ್ತು. ಅದು ಕ್ಲಿಯರ್ ಆಯಿತು, ಬಂತಾ ನಿಮ್ಮ ಗಂಟುಗೊಳ್ತಾ? ಓಕೆ, ಛತ್ರಛಾಯೆ ಹಾಕ್ಕೊಳ್ಳದೆ ಹೋಗಿರೋ ತಪ್ಪಾಯಿತು. ಈಗ ನಮಗೆ ನಾಲೆಜ್ ಸಿಕ್ತು, ಛತ್ರಛಾಯೆ ಹಾಕ್ಕೊಂಡು ಹೋಗಿ, ಓಕೆನಾ? ಪ್ರಾಕ್ಟಿಕಲ್ ಛತ್ರಛಾಯೆ ಹಾಕ್ಕೊಂಡು ಹೋದರೆ ಇವುಗಳ ಒಂದು ಪ್ರಭಾವದಲ್ಲಿ ನಾವು ಬರುವುದು. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ ಬಾಬರು? ನೆಕ್ಸ್ಟ್ ಏನು ಹೇಳ್ತಾರೆ? ಯಾವುದೇ ಪ್ರಕಾರ ಈಗೇನೆಂದ್ರು ಭೋಜ ಅಂತ ಹೇಳಿದ್ರೆ, ಈ ಇನ್ನು ನಿಶಾನಿಯೋ ದ್ವಾರ ಅಪನೆ ಆಪ್ ಕೋ ಚೆಕ್ ಕರೋ. ಈ ಒಂದು ಸಂಕೇತ ಗುರುತುಗಳು, ಈ ಚಿಹ್ನೆಗಳ ಮುಖಾಂತರ ನಿಮ್ಮನ್ನು ನೀವು ಚೆಕ್ ಮಾಡಿಕೊಡ್ರಿ. 3 ಪ್ರಕಾರದ ಸಂಘದೋಷ, ವಾಯುಮಂಡಲ, ಸ್ವಭಾವ ಸಂಸ್ಕಾರ, ಪರವಶ ಏನಿದೆಯಲ್ಲ, 3 ಪ್ರಕಾರದ ಪರವಶ ಇದೆಯಲ್ವಾ? ಈ ಒಂದು ಸಂಕೇತಗಳ ಮುಖಾಂತರ ತಮ್ಮನ್ನು ತಾವು ಚೆಕ್ ಮಾಡಿಕೊಡ್ರಿ. ಯಾವುದೇ ಪ್ರಕಾರದ ಭೋಜ ಉಡ್ತಿ ಕಲಾಕೆ ಅನುಭವಿಸಿ ನೀಚೆತ್ತು ನಹಿಲಿ ಆತ ಹೇ ಕೇಳ್ತಾ ಇದ್ದಾರೆ ಬಾಬು. ಹಂಗಾಗಲ್ಲ, ಹಂಗಾಗ್ತಾ ಇಲ್ವೋ ಚೆಕ್ ಮಾಡಿಕೊಡ್ರಿ. ಏನು ಈ ಒಂದು ಗುರುತುಗಳನ್ನು ಸಂಕೇತಗಳ ಮುಖಾಂತರ, ಈ 3 ಪರವಶದ ಸಂಕೇತಗಳ ಮುಖಾಂತರ ತಮ್ಮನ್ನು ತಾವು ಚೆಕ್ ಮಾಡಿಕೊಡ್ರಿ. ಯಾವುದೇ ಪ್ರಕಾರದ ಹೊರೆ ಹಾರುವ ಕಲೆಯ ಅನುಭವದಿಂದ ಕೆಳಗಡೆ ಅಂತೂ ತರ್ತಾ ಇಲ್ವಲ್ಲ, ಚೆಕ್ ಮಾಡಿಕೊಡ್ರಿ. ಹಿಸಾಬ್ ಚುಕ್ತ್ ಅರ್ಥಾತ್ ಹರ್ ಪ್ರಾಪ್ತಿಗೆ ಅನುಭವ ಮೇ ಉಡ್ತಿ ಕಲಾ ಅಂಡರ್ಲೈನ್. ಲೆಕ್ಕ ಚುಕ್ತು ಅಂದರೆ ಪ್ರತಿ ಪ್ರಾಪ್ತಿಯ ಅನುಭವದಲ್ಲಿ ಹಾರುವ ಕಲೆ. ನೋಡಿ, ಇವಾಗ ಇದರ ಒಂದು ಇಫೆಕ್ಟ್ ನಿಮ್ಮ ಮೇಲೆ ಬೀಳ್ತಾ. ವಾಯುಮಂಡಲದ ಪ್ರಭಾವ ಪರವಶ ಆಯಿತಾ? ಸಂಘದೋಷದ ಪ್ರಭಾವ ಆಯಿತಾ? ಚೆಕ್ ಮಾಡ್ಕೊಡ್ರಿ. ಆಗಿದೆಯಾ? ಓಕೆ. ಸ್ವಭಾವ ಸಂಸ್ಕಾರಗಳ ಪರವಶ ಆದ್ನ? ಓಕೆ. ನೆಕ್ಸ್ಟ್ ಏನು ಮಾಡಬೇಕು? ಛತ್ರಛಾಯೆ ಹಾಕ್ಕೊಡ್ರಿ. ಛತ್ರಛಾಯೆ ಹಾಕ್ಕೊಡ್ರಿ. ಮತ್ತು ಏನೊಂದು ಚೇಂಜಸ್ ಆಗುತ್ತೆ ಗೊತ್ತಾ? ಯಾವಾಗ ಯಾವುದೇ ಒಂದು ಎಫೆಕ್ಟಲ್ಲಿ ಬರ್ತೀವಿ, ನಮ್ಮ ಮನಸ್ಸು ಸತ್ಯ ಹೃದಯದ ಮನಸ್ಸು ಇದ್ದಿದ್ದೇ ಆಗಿದ್ದರೆ, ಪರಮಾತ್ಮ ಜ್ಞಾನಿತು ಆತ್ಮ ಆಗಿದ್ದೇ ಆಗಿದ್ದರೆ, ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಲೆವೆಲ್ ನಮ್ಮ ಪುರುಷಾರ್ಥದ ಗತಿ ಸ್ಪೀಡ್ ಮಾಡ್ಕೊಳ್ತೇವೆ. ಪರಮಾತ್ಮ ಛತ್ರಛಾಯೆ ಜೋರಾಗುತ್ತೆ. ಆ ಛತ್ರಛಾಯೆಯಲ್ಲಿ ನಮಗೆ ಲೆಕ್ಕಾಚಾರ ಚುಕ್ತ ಆಗ್ತಾ ನಾನು ಹಾರುವ ಕಲೆಯಲ್ಲಿ ಹೋಗ್ತೇವೆ. ಇನ್ನಷ್ಟು ಯೋಗದ ಒಂದು ತಾಕತ್ತು ಜಾಸ್ತಿ ಆಗ್ತದೆ, ಯೋಗ ಜಾಸ್ತಿ ಹತ್ಕೊಳ್ಳೋಕ್ಕೆ ಶುರು ಆಗ್ತದೆ. ಅಂತಹ ಒಂದು ಸಮಸ್ಯೆ ಆದಾಗ ನೀವು ಬಾಬಾನ ಬಿಡಬಾರ್ದು, ಛತ್ರಛಾಯೆ ಅನುಭವ ಬಿಡಬಾರ್ದು. ಬಾಬಾ ನನಗೆ ಹಿಂಗಾಗಿದೆ, ನಾನು ಹೆಂಗೆ ಬಿಡಲಿ? ನಿನ್ನ ಬಿಡೋಕ್ಕಾಗೋದಿಲ್ಲ, ನೋಡು ಬಿಡೋಕ್ಕೆ ಪ್ರಯತ್ನ ಮಾಡಿಸ್ತಾ ಇದೆ, ಇದು ನನಗೆ ಆಗ್ತಾಯಿಲ್ಲ, ಟೆನ್ಷನ್ ಆಗ್ತಾಯಿದೆ, ಬೇಜಾರಾಗ್ತಾ ಇದೆ, ಭಯ ಆಗ್ತಾ ಇದೆ ಬಾಬಾ, ಅವ್ರದ್ದೆಲ್ಲ ನನಗೆ ಬಂದುಬಿಟ್ಟಿದೆ ಬಾಬಾ. ಇವೆಲ್ಲ ಥರದ ಅನುಭವಗಳಾಗ್ತವೆ. ಆದರೂ ಎದ್ದು ನಿಲ್ಲಿ ಮಕ್ಕಳೇ, ಧೈರ್ಯದ ಒಂದು ಹೆಜ್ಜೆ ಇಟ್ಟು ಎದ್ದು ನಿಲ್ಲಿ. ಛತ್ರಛಾಯೆಯನ್ನು ಹಾಕಿಕೊಂಡು ಮತ್ತೆ ಮರಳಿ ನಡೀರಿ. ಮತ್ತೆ ನೀವು ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತ ಹೇಳ್ತಾರೆ. ಹೆಂಗೆ ಪ್ರಯತ್ನ ಮಾಡ್ತಾ ಹೋಗ್ತಾರೆ, ಪ್ರಾಕ್ಟಿಕಲ್ಲಾಗಿ ಚೇಂಜಸ್ಸು, ಪರಿವರ್ತನೆ, ನಿಮ್ಮಲ್ಲಿ ಸಫಲತೆ, ಪ್ರಾಕ್ಟಿಕಲ್ ಸಫಲತೆ ಸಿಗ್ತಾ ಹೋಗ್ತದೆ. ಹಾರುವ ಕಲೆಯಲ್ಲಿ ಬರ್ತೀರಿ. ಹಾರುವ ಕಲೆಯ ಅನುಭವದಿಂದ ಕೆಳಗಡೆ ಅಂತೂ ನೀವು ಹೋಗ್ತಾ ಇಲ್ವಾ ಚೆಕ್ ಮಾಡ್ಕೋಬೇಕು. ನೋಡಿ, ಒಂದು ವೇಳೆ ಹಾರುವ ಕಲೆಯಿಂದ ಕೆಳಗಡೆ ಹೋಗ್ತಾ ಇದ್ರೆ ಏನಾಗ್ತದೆ? ಒಂದು ವೇಳೆ ಹಾರುವ ಕಲೆಯಿಂದ ಮೇಲೆ ಹಾರುವ ಕಲೆ ಇನ್ನೂ ಇಂಪ್ರೂವ್ ಆಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇಂಪ್ರೂವ್ ಆಗ್ತಾ ಇದೆ ಅಂದರೆ ಆ ಲೆಕ್ಕಾಚಾರ ಅಲ್ಲಿಗೆ ಚುಕ್ತಾ ಆಯಿತು. ಹಾರುವ ಕಲೆಯಲ್ಲಿ ಹೋಗಲಿಕ್ಕೆ ಚಾನ್ಸ್ ಸಿಗ್ತದೆ, ಒಂದು ಘಟನೆ ನಡೀತು ಅಂದ್ಕೊಡ್ರಿ, ಓಕೆನಾ? ಹೀಗೆ ಒಬ್ಬ ಕುಮಾರದ್ದು ಒಂದು ಅನುಭವ ಇದೆ. ಕುಮಾರ್ಗೆ ಯಾರಿಗಾದರೂ ದೃಷ್ಟಿ ಕೊಟ್ಟರೆ ಅವ್ರದ್ದವ್ರಿಗೆ ಬಂದುಬಿಡ್ತಿತ್ತು. ದೃಷ್ಟಿ ಕೊಟ್ಟ ತಕ್ಷಣ ಅವ್ರದ್ದವ್ರಿಗೆ ಬರ್ತಿತ್ತು. ಜೊತೆಗೆ ಯಾರಾದರೂ ಎಫೆಕ್ಟೆಡ್ ಆತ್ಮ ಇರ್ತಾವಲ್ವ, ಆ ಎಫೆಕ್ಟೆಡ್ ಆತ್ಮ ಇವರ ಸಂಘದಲ್ಲಿ ಬಂದು ಹೋಗ್ಬಿಟ್ರು ಅಂದರೆ ಅವ್ರದ್ದೆಲ್ಲ ನೆಗೆಟಿವ್ ಇವರಿಗೆ, ಇವ್ರದ್ದೆಲ್ಲ ಪಾಸಿಟಿವ್ ಅವರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು. ಓಕೆನಾ? ಟ್ರಾನ್ಸ್ಫರ್ ಆಗ್ಬಿಡ್ತಿತ್ತು. ಸಡನ್ ಟ್ರಾನ್ಸ್ಫರ್ ಆಗಿರೋದು, ಅವ್ರದ್ದೆಲ್ಲ ನೆಗೆಟಿವ್ ಇವರಿಗೆ, ಇವ್ರದ್ದೆಲ್ಲ ಪಾಸಿಟಿವ್ ವೈಬ್ಸ್ ಅವ್ರಿಗೆ ಹೋಗ್ಬಿಡ್ತಿತ್ತು. ಅವ್ರು ಸರಿ ಹೋಗ್ಬಿಡ್ತಿದ್ರು.
ಇವನ್ ಆತ್ಮಗಳು ಯಾವ ಯಾವ ಆತ್ಮಗಳು ಅವರಲ್ಲಿ ಭೂತ ಸೇರ್ಕೊಂಡಿರ್ತದೆ ಅನ್ಕೊಡ್ರಿ, ಅದು ಕೂಡ ಇವರಿಗೆ ಒಂದು ಪರಿಣಾಮವನ್ನು ಹಾಕುವಂಥದ್ದು ಆಗ್ಬಿಡ್ತಿತ್ತು. ಆವಾಗ ಈ ಕುಮಾರ್ ಏನು ಮಾಡಿದರು, ನಿರಂತರವಾಗಿ ಪರಮಾತ್ಮನ ಜೊತೆ ಅನ್ಬ್ರೇಕೇಬಲ್ ಲವ್ವನ್ನು ಹೊಂದಿದ್ರು. ಒಟ್ಟು ಕಟ್ಟಾಗದೇ ಇರುವಂಥ ಪರಮಾತ್ಮ ಸತ್ಯಹೃದಯದ ಪ್ರೀತಿಯನ್ನು ಹೊಂದಿರುವ ಕುಮಾರ್ ಏನು ಮಾಡಿದರು, ಬಾಬನ ಜೊತೆ ನಿರಂತರ ಮಾತುಕತೆ ಶುರುವಾಗ್ತದೆ. ಹಿಂಗೆಲ್ಲ ಆಯಿತು ಬಾಬಾ, ಹಿಂಗೆಲ್ಲ ಆಯಿತು ಬಾಬಾ ಅಂತ ಹೇಳ್ತಾ ಹೋದಾಗ ಅವರಿಗೆ ಈ ಒಂದು ಮುರಳಿಯನ್ನು ಬಾಬಾ ಅವರ ಒಂದು ಸ್ಮರಣೆಗೆ ತರ್ತಾರೆ. ಈ ಮುರಳಿಯ ಮುಖಾಂತರ ಅವರಿಗೆ ಈ ಬುದ್ಧಿಯಲ್ಲಿ ಅನುಭವ ಮಾಡಿಸ್ತಾ ತಿಳಿಸ್ತಾರೆ. ಈ ಮುರಳಿ ತಿಳಿಸಿದ ಮೇಲೆ ಓ ಹೌದಾ, ಹಾಗಾದ್ರೆ ಲೆಗ್ಗಚಾರ ಚುಪ್ತಾ ಆಯ್ತಾ, ಹಾಗಾದ್ರೆ ನಾನು ಭಯ ಪಡ್ತಾ ಇದ್ದೆ ಬಾಬಾ. ಆವಾಗ ಮತ್ತೆ ಛತ್ರಛಾಯೆ ಹಾಕ್ಕೊಂಡು ಶುರು ಮಾಡಿದ್ರು, ಮತ್ತೆ ತಪಸ್ಸು ಶುರು ಮಾಡಿದಾಗ ಅವರಿಂದ ಒಂದು ಉದ್ಧಾರ ಆಗಿರೋದೇನೆಂದರೆ, ಯಾವ ಆತ್ಮ ಪರವಶ ಆಗಿತ್ತು ಆ ಪರವಶ ಇವ್ರಿಗೆ ಬಂತು, ಆ ಸಂಘದೋಷ ಇವ್ರಿಗಾಯಿತು, ಅವರು ಇಂಪ್ರೂವ್ ಆದರು, ಚೆನ್ನಾಗಾದರು. ಆಮೇಲೆ ಇವರಿಗೆ ತೊಂದರೆ ಆಯಿತು, ಬಟ್ ಭಾಳ ದಿನ ಆಗಲಿಲ್ಲ, ಇಳಿಯುವ ಕಲೆಗೆ ಹೋಗಲಿಲ್ಲ, ಏಕ್ದಮ್ ಇಳಿಯುವ ಕಲೆಗೆ ಹೋಗಿ ಬಿದ್ದು ಅನ್ನೋದಾಗಲಿಲ್ಲ. ಮತ್ತೆ ಏರುವ ಕಲೆಯಲ್ಲಿ ಇನ್ನಷ್ಟು ತಾಕತ್ತನ್ನು ಹೊಂದುತ್ತಾ ಅವರೇನಾದರೂ ಚೇಂಜ್ ಆದರೂ, ಹಾರುವ ಕಲೆಯ ಪ್ರಾಕ್ಟಿಕಲ್ ಅನುಭೂತಿಯನ್ನು ಮಾಡ್ತಾ ಹೋದರು. ಈ ಮುರಳಿಯನ್ನು ಆಲಿಸಿದ ನಂತರ ಆಗಿರುವಂಥ ಅನುಭವ ಇದು, ಓಕೆನಾ? ಹಾಗೆಯೇ ನೀವು ಕೂಡ ನಿಮಗೇನಾದರೂ ಈ ಥರದ ಅನುಭವಗಳಾಗಿದ್ದರೆ ಈ ಮುರಳಿಯ ಮುಖಾಂತರ ನಾವು ಪರಿವರ್ತನೆ ಆಗಬೇಕಾಗುತ್ತೆ. ಹಳೆಯ ಜನ್ಮ ಪಿछले पुराने खाते की बोझ ಅನ್ಕೋಬೇಕು. ಲೆಕ್ಕವನ್ನು ಚುಕ್ತ ಮಾಡಿಕೊಳ್ಳುವುದು ಪ್ರತಿ ಪ್ರಾಪ್ತಿಯ ಅನುಭವಗಳಲ್ಲಿ ಹಾರುವ ಕಲೆ ನಿಮಗಾಗ್ತದೆ. ಇದೆಲ್ಲ ಎಫೆಕ್ಟ್ ಆದ ಮೇಲೆ ಹಾರುವ ಕಲೆಗೆ ಹೋಗ್ತೀರಿ ನೀವು. ಹಾರುವ ಕಲೆಗೆ ಹೋಗ್ತಾ ಇಲ್ಲ ಅಂದರೆ ಅನುಭವ ಮಾಡಬೇಕು. ಹಾರುವ ಕಲೆಗೆ ಹೋಗ್ತಾ ಇಲ್ಲ ನಮ್ಮ ತಪಸ್ಸು ಸರಿ ಇಲ್ಲ, ಅದೇ ಅವರ ಒಂದು ಇಫೆಕ್ಟಲ್ಲೇ ಓಂ ಶಾಂತಿ ಆಗ್ತದೆ. ಇನ್ನೊಂದು ಗೊತ್ತಾ ನಿಮಗೆ, ಒಬ್ಬರು ಟೀಚರ್ ಅಕ್ಕ, ಅವರು ನಿಮಿತ್ತ ಶಿಕ್ಷಕಿ, ಅವರಿಗೆ ಬಾಬಾ ಅಲ್ಲ, ಒಂದು ಆತ್ಮ, ಸನ್ಯಾಸಿ ಆತ್ಮ ಪದೇ ಅವರಿಗೆ ಬಹಳ ಪೀಡಿಸ್ತಾ ಇತ್ತು. ಸಾಕಾಗ್ಬಿಟ್ಟಿತ್ತು ಅವ್ರಿಗೆ. ಸನ್ಯಾಸಿ ಆತ್ಮ, ಶರೀರ ಬಿಟ್ಟಿರೋ ಆತ್ಮ ಅಕ್ಕವ್ರಿಗೆ ಕಾಡ್ತಾ ಇತ್ತು. ಆವಾಗ ಏನಾಗಿದೆ, ಅಕ್ಕವ್ರಿಗೆ ಸ್ವಯಂನ ತಪಸ್ಸು ಮಾಡಲಿಕ್ಕೆ ಸ್ವಲ್ಪ ಟಫ್ ಆಯಿತು ಅಥವಾ ನಿಶ್ಚಯ ಕಡಿಮೆ ಇತ್ತು, ಗೊತ್ತಿಲ್ಲ. ಫೈನಲಿ ಅದು ಎಲ್ಲ ಗೊತ್ತಾದ ಮೇಲೆ ಅದಕ್ಕೊಂದು ಸೊಲ್ಯೂಷನ್ ಏನಂದರೆ, ಅವರು ಒಂದು ಬ್ಯಾಡ್ಜನ್ನು ತೊಗೊಂಬಿಟ್ಟು ಅದಕ್ಕೆ ಸಕಾಶವನ್ನು ಕೊಡೋದು. ಸಕಾಶ ಕೊಟ್ಟು ಅವರಿಗೆ ಆ ಬ್ಯಾಡ್ಜನ್ನು ಹಾಕ್ಕೊಂಡ ತಕ್ಷಣ ಆತ್ಮ ಹೊರಗಡೆ ಬಂದು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತಂತೆ. ಒಂದು ಸಾರಿ ನೋಡ್ಕೊಳ್ತೀನಿ ಅಂತ ಹೇಳಿ ಹೋಗಿದೆ. ಆಮೇಲೆ ಆ ಅಕ್ಕ ಅವರು ಏನು ಮಾಡಬೇಕಾಗಿತ್ತು, ಸ್ವಯಂ ಪುರುಷಾರ್ಥವನ್ನು ಮಾಡಬೇಕಾಗಿತ್ತು, ಹಾರುವ ಕಲೆಯ ಅಭ್ಯಾಸ ಮಾಡಬೇಕಾಗಿತ್ತು. ಪ್ರಾಕ್ಟಿಕಲ್ ಹಾರುವ ಕಲೆ ಅಂದರೆ ಇನ್ನೇನು ಹೋಯ್ತಲ್ಲ ಅಂತ ಹುಡುಗಾಟಿಕೆಯಲ್ಲಿ ಹೋಗಬಾರ್ದಾಗಿತ್ತು, ಓಕೆನಾ? ಸ್ವಲ್ಪ ಸಮಯ ಬಿಟ್ಟು ಮರಳಿ ಬಂದು ಕಂಪ್ಲೀಟ್ ಜ್ಞಾನದಿಂದನೇ ಹೊರಗಡೆ ತೆಗೆದುಕೊಂಡು ಹೋಗ್ತಾರೆ. ಏನಾಯಿತು, ಸ್ವಯಂ ಪುರುಷಾರ್ಥ ಇಲ್ಲ, ಇಲ್ಲಿ ಡಿಪೆಂಡ್ ಆಗಿಬಿಟ್ರು. ಯಾರು ನನಗೇನಾದ್ರು ಪ್ರಾಬ್ಲಮ್ ಆದರೆ ಯಾರಿಗಾದರೂ ಹೇಳ್ಕೊಂಡ್ಬಿಟ್ರೆ ಅವರು ಸಕಾಶ ಕೊಡ್ತಾರೆ, ಬ್ಯಾಡ್ಜಿಗೆ ದೃಷ್ಟಿ ಕೊಡ್ತಾರೆ, ಆಮೇಲೆ ನಾನು ಸರಿ ಹೋಗ್ತದೆ. ಹೀಗೆ ಅವರು ತಮ್ಮ ಪುರುಷಾರ್ಥವನ್ನು ಮರೆತು ಬಿಟ್ಟರು. ಹೀಗೆ ನಾವು ಕೂಡ ಹೀಗೆ ತಪ್ಪುಗಳು ಮಾಡಬಾರ್ದು. ನಮ್ಮ ಸ್ವಯಂನ ಪುರುಷಾರ್ಥ ಯಾವತ್ತಿಗೂ ಮಿಸ್ ಆಗಬಾರ್ದು. ನಮ್ಮ ಸ್ವಯಂನ ಪುರುಷಾರ್ಥ ಮಾತ್ರ ಯಾವತ್ತಿಗೂ ಚೇಂಜ್ ಆಗುತ್ತೆ. ಸ್ವಯಂನ ಪುರುಷಾರ್ಥ ಇನ್ನೂ ತೀವ್ರಗತಿ ಬರಬೇಕೆ ಹೊರತು ಇನ್ನೂ ಬೇಕು ಅನ್ನಿಸ್ಬೇಕು ಹೊರತು ಡಿಪೆಂಡ್ ಆಗಬೇಡಿ. ಸ್ವಯಂ ಪುರುಷಾರ್ಥ ಇಲ್ಲದೆ ಆಗುವುದಿಲ್ಲ. ಬಾಬಾ ನೋಡಿ, ಹಾಗಾದರೆ ನಮ್ಮನ್ನು ಪಕ್ಕ ಮಾಡೋನಾಗಿದ್ದರೆ ನೀವೇ ಮಾಡಬೇಕು ಅಂತ ಯಾಕೆ ಪದೇ ಹೇಳ್ತಾನೆ ಬಾಬಾ? ನಾನು ಒಂದು ಹೆಜ್ಜೆ ನೀವು ಧೈರ್ಯದಿಂದ ಇಡಿ, ನಾನು 1000 ಹೆಜ್ಜೆ ನಡೆಸ್ತೀನಿ, ಇದು ಗ್ಯಾರಂಟಿ, ನಾನಂತೂ ಕೊಟ್ಟಿರೋ ಗ್ಯಾರಂಟಿ ಇದು. ಆ ಗ್ಯಾರಂಟಿಯನ್ನೇ ನೀನು ಕರೆಕ್ಟಾಗಿ ತೊಗೊಂಡಿಲ್ಲ ಬಾಬಾ, ಮೊದಲು ನೀನೇ ಹೆಜ್ಜೆ ಇಡಿಸು ಅಂದರೆ ಹೆಜ್ಜೆ ಇಡಿಸೋಕ್ಕೆ ಅವನು ಬರ್ತಾನೆ? ಬಾಬಾ ಹೇಳ್ಬಿಟ್ಟಿದ್ದಾನೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಬಾಬರವರು. ಮಕ್ಕಳೇ, ನೀವು ಧೈರ್ಯದ ಒಂದು ಹೆಜ್ಜೆ ಇಟ್ಟರೆ ಹಿಮ್ಮತ್ತೆ ಬಚ್ಚೆ ಮದದ್ದೆ ಬಾಪ್ ಅಂತ ಹೇಳ್ತಾರೆ ಬಾಬರವರು. ಆಗತ್ತಾ? ಧೈರ್ಯ ನೀವೇ ಮಾಡ್ತಾ ಇಲ್ಲ, ಎಲ್ಲನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಡಿಪೆಂಡ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಡಿಪೆಂಡ್ ಯಾಕೆ ಆಗ್ತೀರಿ? ನಿಮ್ಮಲ್ಲಿ ತಾಕತ್ತಿಲ್ವಾ ಮಕ್ಕಳೇ? ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ತಾಕತ್ತಿದೆ ತಾನೆ, ತಾಕತ್ತನ್ನು ನಾನು ತುಂಬ್ತೀನಲ್ವಾ, ಪ್ರತಿದಿನ ನಿಮಗೆ ಆ ಮುರಳಿಯಲ್ಲಿ ಅದಕ್ಕೆ ಆನ್ಸರು ಕೊಡ್ತೀನಿ. ಇಲ್ಲ ನಿಮಿತ್ತರು ಯಾರಿದ್ದಾರೆ ಅವರಿಂದ ಏನಾದರೂ ಒಂದು ನಿಮಗೆ ಸೊಲ್ಯೂಷನ್ ಕೊಡಿಸ್ತಾನೆ ಇರ್ತೀನಿ. ನೀವು ನಿಮ್ಮ ಸ್ವಯಂ ಪ್ರಯತ್ನ ಮಾಡ್ತಾ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಮಕ್ಕಳೇ, ನಾನು ಡಿಟ್ಯಾಚ್ಡ್ ಆಗಬೇಕಾಗ್ತದೆ ಮಕ್ಕಳು ಅಂತಾರೆ ಬಾಬು. ಒಂದು ಹೆಜ್ಜೆ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ, ಧೈರ್ಯದ ಹೆಜ್ಜೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥ ಮಕ್ಕಳ ಮೇಲೆ 100% ಗ್ಯಾರಂಟೀಡ್ ಸಹಯೋಗ ನನ್ನದಿದೆ. ನೀವು ಯಾವುದೇ ಮೂಲೆಯಲ್ಲಿ ಇರಿ,
ನಿಮಗೆ ಸಂಯೋಗ ಕೊಡುವುದು ನನ್ನ ಜವಾಬ್ದಾರಿ ಅಂತ ಸ್ವಯಂ ಪರಮಾತ್ಮ ಪ್ರಾಮಿಸ್ ಮಾಡ್ತಾರೆ. ಆವಾಗಲೂ ಕೂಡ ನಾವು ಧೈರ್ಯದ ಒಂದು ಹೆಜ್ಜೆ ಇಡಲಿಲ್ಲ ಅಂದರೆ ಏನು? ಧೈರ್ಯದ ಒಂದು ಹೆಜ್ಜೆ ಇಡಲಿಲ್ಲ ಅಂದರೆ ಏನು? ಧೈರ್ಯದ ಹೆಜ್ಜೆ ಇಡಲೇಬೇಕಲ್ವ ನಾವೆಲ್ಲ? ಡಿಪೆಂಡ್ ಆಗೋಣವಾ? ಧೈರ್ಯದ ಹೆಜ್ಜೆ ಇಡಲ್ವ? ಏನು ಮಾಡೋದು? ಧೈರ್ಯದ ಒಂದು ಹೆಜ್ಜೆ. ಈಗ ರಾಧಿಕಾ ಅಕ್ಕವರಿಗೆ ಹುಷಾರಿರಲಿಲ್ಲ, ಅವರು ಧೈರ್ಯವನ್ನು ಕಳ್ಕೊಳ್ಳಿಲ್ಲ. ಫೈನಲಿ ಏನಾಯಿತು? ಬಾಬಾ ಸಂಯೋಗ ಕೊಟ್ಟರೋ ಇಲ್ಲ 1000 ಸ್ಟೆಪ್. ಸುಲೋಚನಕ್ಕವ್ರಿಗೆ ಹುಷಾರಿರಲಿಲ್ಲ, ಧೈರ್ಯ ಮಾಡಿದ್ರಿ, ವ್ಯವಸ್ಥೆಯಿಂದ ಬಾಬನ ಜೊತೆ ಕನೆಕ್ಟೆಡ್ ಇಲ್ಲಿದ್ರಿ, ಚೇಂಜ್ ಆಯಿತೋ ಇಲ್ವೋ? ಪರಿವರ್ತನೆ ಆಯ್ತಲ್ವ? ತಾಕತ್ತು ಸಿಕ್ತೋ ಇಲ್ಲೋ? ಪ್ರಾಕ್ಟಿಕಲ್ ತಾಕತ್ತು ಕೊಟ್ಟರೋ ಇಲ್ಲ ಹೇಳ್ರಿ ಬಾಬಾ? ಕೊಡ್ತಾರೆ ತಾನೆ. ಓಕೆನಾ? ಎಲ್ರಿಗೂ ಸ್ವೀಕಾರ ಇದೆಯಾ? ಅಥವಾ ಡಿಪೆಂಡ್ ಆಗ್ತಾ ಕೂತ್ಕೊಳ್ಳೋ? ಭಕ್ತಿ ಮಾರ್ಗ ಥರ ಅಲ್ಲ ಇದು, ಜ್ಞಾನ ಮಾರ್ಗ ಇದು. ಪರಮಾತ್ಮ ನಮಗೆ ನಮ್ಮಲ್ಲೇ ತಾಕತ್ತು ತುಂಬ್ತಾರೆ. ನೀವೇ ದೇವಿಗಳು, ನೀವೇ ದೇವತೆಯರು. ಧೈರ್ಯ ಬೇಕು, ಧೈರ್ಯ ಬೇಕು, ಧೈರ್ಯಗೊಂಡುಬೇಡಿ. ಯಾರು ವೀಕ್ ಇರ್ತೀರಿ ಅವರಲ್ಲಿ ಭೂತ ಪ್ರವೇಶ ಆಗ್ತದೆ, ಸ್ಪಷ್ಟ ಹೇಳಿದ್ದಾರೆ ಬಾಬ್ರವರು. ಅದರ ಉದಾಹರಣೆ ಕೂಡ ನಿಮಗೆ ಎಲ್ರಿಗೂ ತಿಳಿಸಲಾಯಿತು. ಉದಾಹರಣೆ ಕೂಡ ತಿಳಿಸಲಾಯಿತು ತಮ್ಮಲ್ಲಿ. ಇನ್ನೂ ಸಾವಿರಾರು ಉದಾಹರಣೆಗಳಿದ್ದಾವೆ. ಓಕೆನಾ? ಧೈರ್ಯದ ಹೆಜ್ಜೆ ಇಡಬೇಕು. ಓಕೆನಾ? ಬಾಬಾ ಏನು ಹೇಳ್ತಾ ಇದ್ರಿ ಈಗ? ಇದು ಕೂಡ ಹಳೆಯ ಪುರಾಣ ಒಂದು ಖಾತೆಯ ಭೋಜ ಅಂತ ಹೇಳಿದರು. ಈ ಒಂದು ಸಂಕೇತಗಳ ಮುಖಾಂತರ ತಮ್ಮನ್ನು ತಾವು ಚೆಕ್ ಮಾಡಿಕೊಡ್ರಿ. ಇದರ ಪ್ರಕಾರ ಯಾವುದೇ ಪ್ರಕಾರದ ಭೋಜ ಹೊರೆ ನಮ್ಮನ್ನು ಹಾರುವ ಕಲೆಯ ಅನುಭವದಿಂದ ಕೆಳಗಡೆ ಅಂತೂ ತರ್ತಾ ಇಲ್ವಲ್ಲ, ಚೆಕ್ ಮಾಡಿಕೊಡ್ರಿ. ಲೆಕ್ಕ ಚುಕ್ತ ಅಂದ್ರೇ ಪ್ರತಿ ಪ್ರಾಪ್ತಿಯ ಅನುಭವದಲ್ಲಿ ಹಾರುವ ಕಲೆ. ನೋಡಿ, ಲೆಕ್ಕ ಚುಕ್ತ ಆಗ್ತಾ ಇದೆ ಅನ್ನೋದಕ್ಕೆ ಅನುಭವ ನೋಡಿರಿ. ಈಗ ಉದಾಹರಣೆ ಕೊಟ್ಟಾಯಿತು ಒಬ್ಬ ಕುಮಾರತು, ಲೆಕ್ಕ ಚುಕ್ತ ಆಯಿತು ಅಂದರೆ ನೆಕ್ಸ್ಟ್ ಅವ್ರದ್ದು ಏನಾಯಿತು? ಹಾರುವ ಕಲೆಯ ಅನುಭವ ಮಾಡಿದ್ರೋ ಇಲ್ಲೋ? ಇಲ್ಲ ಅಲ್ಲೇ ಬಿದ್ದರು. ಆ ನಿಮಿತ್ತಕ್ಕವ್ರದ್ದೊಂದು ಉದಾಹರಣೆ ಕೊಟ್ಟರಲ್ಲ, ಅವರು ಬಿದ್ದುಬಿಟ್ರು. ಏನಾಯಿತು? ಲೆಕ್ಕ ಚುಕ್ತ ಆಯಿತು ಅನ್ನೋ ಅಷ್ಟರಲ್ಲಿ ಅವರು ಹುಡುಗಾಟಕ್ಕೆ ಹೋದರು. ಫರ್ದರ್ ಪ್ರಯತ್ನ ಮಾಡಿದ್ರು, ಸ್ವಯಂ ಪ್ರಯತ್ನ ಮಾಡಿ ಡಿಪೆಂಡ್ ಆದರು, ಬಿದ್ದು ಹೋದರು, ಜ್ಞಾನ ಬಿಟ್ಟು ಹೋದ್ರು. ಇಲ್ಲೇನಾಯಿತು? ಕುಮಾರನ ಜೀವನದಲ್ಲಿ ಏನಾಯಿತು? ಅವರು ಏನು ಮಾಡಿದರು? ಆ ಹಿಸಾಬ್ ಕಿತಾಬ್ ಚುಕ್ತ ಆಯಿತು. ಆ ಚುಕ್ತ ಆಗೋದು ಅಂದರೆ ಇದರ ಒಂದು ಗುರುತು ಏನಪ್ಪ ಅಂದರೆ, ನೀವು ನೆಕ್ಸ್ಟ್ ಅದು ಇಫೆಕ್ಟ್ ಆದ ನೆಕ್ಸ್ಟ್ ಬಾಬನ ಜೊತೆ ಕನೆಕ್ಷನನ್ನು ಜೋಡಿಸಿ ಹಾರುವ ಕಲೆಯ ಅನುಭವ ಮಾಡುವಂಥದ್ದು, ಬಿದ್ದು ಹೋಗುವಂಥದ್ದಲ್ಲ. ಆಯಿತಾ? ಇವಾಗ ಈ ಥರದ್ದು ಆದಾಗ ಮಾತ್ರ ಅದು ಲೆಕ್ಕಾಚಾರ ಚುಕ್ತ ಆಗಿದೆ ಅನ್ನೋದಕ್ಕೆ ನಮಗೆ ಹೆಂಗೆ ಗೊತ್ತಾಗ್ತದೆ? ಅದು ಏನು ನಮಗೆ ಇಫೆಕ್ಟ್ ಬೀಳ್ತದೆ, ಲೆಕ್ಕಾಚಾರಗಳು, ಸ್ವಭಾವ ಸಂಸ್ಕಾರಗಳದ್ದಾಗಿರಬಹುದು ಹೊರೆ, ವಾಯುಮಂಡಲದಿಂದ ಹೊರೆ ಆಗಿರಬಹುದು. ಈ ಒಂದು ಪರವಶಗಳು ಏನಿದೆಯಲ್ಲ, ಈ ಪರವಶಗಳಿಂದ ನಾವು ಪರವಶಗಳ ಇಫೆಕ್ಟಲ್ಲಿ ಹೋಗಿ ಮರಳಿ ಗೆದ್ದು ಬರುವಂಥದ್ದು ಇದೆಯಲ್ವಾ, ಅದು ಹಾರುವ ಕಲೆಯ ಅನುಭವ ಮಾಡಿಸುತ್ತೆ. ಇಲ್ಲ ಅಂದರೆ ಬಿದ್ರಿ ಅಂದರೆ ಲೆಕ್ಕಾಚಾರ ಚುಕ್ತಲ್ಲ, ಲೆಕ್ಕಾಚಾರ ಇನ್ನೂ ಜಾಸ್ತಿ ಮಾಡ್ಕೊಂಡ್ರಿ ಅಂತ. ಸ್ವೀಕಾರ ಆಯಿತಾ? ಸೂಕ್ಷ್ಮವಾದ ಮಾತು, ಬಹಳ ಮನನ ಚಿಂತನೆ ಮಾಡಬೇಕಾಗ್ತದೆ. ಓಕೆ, ಉದಾಹರಣೆ ಸಮೇತ ಹೇಳಲಾಗಿದೆ, ತಮ್ಮೆಲ್ಲರಿಗೂ ಅರ್ಥ ಆಗಿರ್ತದೆ ಅನ್ಕೋತೀನಿ. ಓಕೆ, ಲೆಕ್ಕ ಚುಕ್ತ ಅಂದರೆ ಪ್ರತಿ ಪ್ರಾಪ್ತಿಯ ಅನುಭವದಲ್ಲಿ ಹಾರುವಂಥ ಕಲೆ. ಅನುಭವ ಮಾಡಿರಿ, ಏನು ಹೇಳ್ತಿದ್ರು ಬಾಬರವರು? ಲೆಕ್ಕ ಚುಕ್ತ ಆಯಿತು ಅಂದ್ರೇ ಪ್ರತಿ ಪ್ರಾಪ್ತಿಯ ಅನುಭವದಲ್ಲಿ ಹಾರುವ ಕಲೆ. ಕಬ್ ಪ್ರಾಪ್ತಿ ಹೇ, ಕಬ್ ಹೈತೋ ಅಬ್ ರಹಾ ಹುವಾ ಹೈ. ಏನು ಹೇಳಿದ್ರು ಬಾಬಾ? ಮತ್ತೆ ಏನು ಹೇಳಿದ್ರು ರಮಣೀಕತೆಯಿಂದ ಬಾಬಾ? ಅವಾಗವಾಗ ಪ್ರಾಪ್ತಿ ಅನ್ನಿಸ್ತಾ ಇದೆ, ಅವಾಗವಾಗ ಇನ್ನೂ ಉಳ್ಕೊಂಡಿದೆ, ಅವಾಗವಾಗ ಆಗ್ತಾ ಇಲ್ಲ ಅಂದರೆ ಇನ್ನೂ ಉಳ್ಕೊಂಡಿದೆ ಅಂತ. तो इसी विधि से अपने आप को चेक करो. दुखमय दुनिया में तो दुख की घटनाओं के पहाड़ फटने ही है. ದುಃಖಮಯ ದುನಿಯಾ, ಪ್ರಪಂಚದಲ್ಲಿ ದುಃಖದ ಘಟನೆಗಳ ಒಂದು ಬೆಟ್ಟ ಉರುಳಲಿದೆ, ಕಟ್ಟಾಗಲಿದೆ, ಬೀಳೋದಿದೆ. ಈ ತರಹ ಸಮಯದಲ್ಲಿ ಸೇಫ್ಟಿಯ ಸಾಧನ ಏನಾಗಿದೆ ಹೇಳ್ರಿ ನೋಡೋಣ. ಸೇಫ್ಟಿ ಸಾಧನ ಯಾವುದು ಹೇಳ್ರಿ ನೋಡೋಣ. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮುದ್ದಾದ ಪರಿಸ್ಥಿತಿಗಳು. ऐसे समय पर सेफ्टी का साधन है ही डैश डैश. ಯಾರು ಹೇಳ್ತೀರಿ ನೋಡೋಣ? ಏನು ಹೇಳಿದ್ರು ಬಾಬಾ? ಯೋಗ. ಓಕೆ, कब है तो अब रहा हुआ है, तो ऐसी विधि से अपने आप को चेक करो. अपने आप को ಚೆಕ್ करो. ಚೆಕ್ ಮಾಡ್ಕೊಳ್ತಾ ಹೇಳಬೇಕು. ಓಕೆನಾ? ಚೆಕ್ ಮಾಡಿಕೊಡ್ರಿ. ಬಾಬಾ ಏನು ಹೇಳಿದ್ರು? ಯಾವುದೇ ಪ್ರಕಾರದ ಹೊರೆ ಹಾರುವ ಕಲೆಯ ಅನುಭವದಿಂದ ಕೆಳಗಡೆ ಅಂತೂ ತೆಗೆದುಕೊಂಡು ಬರ್ತಾ ಇಲ್ವಾ? ಲೆಕ್ಕ ಚುಕ್ತ ಅಂದ್ರೇ ಪ್ರತಿ ಪ್ರಾಪ್ತಿಯ ಅನುಭವದಲ್ಲಿ ಹಾರುವ ಕಲೆ. ಆವಾಗ ಪ್ರಾಪ್ತಿ ಇದೆ, ಆವಾಗ ಇದೆ, ಮತ್ತು ಇವಾಗ ಇನ್ನೂ ಉಳ್ಕೊಂಡಿದೆ.
ಹಾಗಾದರೆ ಈ ಒಂದು ವಿಧಿಯಿಂದ ತಮ್ಮನ್ನು ತಾವು ಚೆಕ್ ಮಾಡಿಕೊಡ್ರಿ. ದುಃಖಮಯ ಪ್ರಪಂಚದಲ್ಲಿ ಅಂತೂ ದುಃಖದ ಘಟನೆಗಳೆಂಬ ಬೆಟ್ಟ ಉರುಳಲಿದೆ, ಬೆಟ್ಟ ಬೀಳಲಿದೆ, ಕಟ್ಟಾಗಲಿದೆ. ಈ ತರಹ ಸಮಯದಲ್ಲಿ ಸೇಫ್ಟಿಯ ಸಾಧನ ಆಗಿದೆ ಡ್ಯಾಶ್ ಡ್ಯಾಶ್. ಏನು ಹೇಳಿದ್ರು ವನಿತಾ ಕೊರೇನ ಹೇಳ್ತಾ ಇದ್ರಿ? ವನಿತಾ ಕೋರು ವಂಡರ್ಫುಲ್. ಬಾಬರ ಛತ್ರಛಾಯೆ, ಛತ್ರಛಾಯೆ ಹೇಳಿದ್ರಲ್ವ ಮೇಲೆ, ಅದೇ ಆನ್ಸರು. ವೆರಿ ಗುಡ್ ವನಿತಾ ಕೋರು. ಎವರ್ ಪ್ಯೂರ್ ಸೋಲ್, ಪರಮಾತ್ಮ ಸಮೀಪದ ರತ್ನ ಮತ್ತು ಕಣ್ಮಣಿ. ಬಾಬಾ ವಿಶೇಷ ತಾಕತ್ತು ತುಂಬುತ್ತಾ ಇದ್ದಾರೆ. ವಂಡರ್ಫುಲ್. ಏನು ಹೇಳಿದ್ರು? ಸಾಧನ, ಈ ಸಮಯದಲ್ಲಿ ಸೇಫ್ಟಿಯ ಸಾಧನ ಪರಮಾತ್ಮ ಬಾಪರವರ ಛತ್ರಛಾಯೆ. ಛತ್ರಛಾಯಾ ತೋ ಹೈ ಹಿ ನಾ, ಛತ್ರಛಾಯೆ ಎಲ್ಲರಲ್ಲಿ ಇದೆಯಾ? अच्छा, ವೆರಿ ಗುಡ್. ಮಿಲನ್ ಮೇಳ ಮನಾನೆ ಸಬ್ ಆಯೆ ಹೇ. ಬಾಬನ ಜೊತೆ ಮಿಲನವನ್ನು ಆಚರಿಸಲಿಕ್ಕೆ ಎಲ್ಲರೂ ಬಂದಿದ್ದೀರಿ. ಯಹಿ ಮಿಲನ್ ಮೇಲಾ ಕಿತನೆ ಭೀ ದರ್ದನಾಕ್ ಸೀನ್ ಹೋ, ಲೇಕಿನ್ ಮೇಲಾ ಹೈ ತೋ ಯಹಾ खेल लगेगा. भयभीत नहीं होंगे. मिलन के गीत गाते रहेंगे, ಖುಷಿ में नाचेंगे, औरों को भी ಸಾಹಸ का सहयोग देंगे. ಕೊಡ್ತೀರಾ ಎಲ್ರಿಗೂ ಸಾಹಸದ ಸಹಯೋಗ ಕೊಡ್ತೀರಾ? ಬ್ರಾಹ್ಮಣ ಮಕ್ಕಳು ಓದಾಡ್ತಾ ಇದ್ದಾವೆ, ಆದರೆ ಹೇಳ್ಕೊಂಡ್ರೆ ಮರ್ಯಾದೆ ಹೋಗ್ತದೆ. ಈ ಥರ ಅಭಿಮಾನದಲ್ಲಿ ಬಂದುಬಿಟ್ಟಿದ್ದಾರೆ ಪಾಪ. ಅವು ಹೇಳ್ಕೊಳ್ಳೋದಿಲ್ಲ, ನಿಮ್ಗೆ ಗೊತ್ತಾಗುತ್ತೆ ಅವ್ರು ನೋಡಿದರೆ. ಅಂಥವ್ರಿಗೆ ಹೇಳ್ರಿ ಬಾಬಂದು ಈ ವಾಣಿಯನ್ನು. ಧೈರ್ಯ ಕೊಡ್ತೀರಿ ಎಲ್ರಿಗೂ? ಕೊಡ್ತೀರಿ? ಶೋಭಾಕ್ಕವ್ರೆ, ಸುಮಂಗ್ಲಕ್ಕವ್ರು ಕೊಡ್ತೀರಿ? ನಿಮ್ಮ ಊರುಗಳಲ್ಲೆಲ್ಲ ಮಕ್ಕಳಿಗೆ, ಬಾಬನ ಮಕ್ಕಳಿಗೆ ಸರೋಜಕ್ಕವ್ರು ಕೊಡ್ತೀರಿ? ಎಲ್ಲರೂ ಕೊಡ್ತೀರಿ? ರಾಜೇಶ್ವರಕ್ಕವ್ರು ಎಲ್ಲರೂ ಕೊಡ್ತೀರಿ? ಧೈರ್ಯದ ಸಹಯೋಗ ಕೊಡ್ತೀರಿ? ರೇಣುಕಾ ಅಕ್ಕವ್ರೆ ವೆರಿ ಗುಡ್. ಭಾರತಿ ಅಕ್ಕವ್ರು ಕೊಡ್ತೀರಿ? ವೆರಿ ಗುಡ್. ವಿಜಯಲಕ್ಷ್ಮಿ ಅಕ್ಕ, ಹರೀಶಣ್ಣನು ಕೊಡ್ತೀರಿ? ವೆರಿ ಗುಡ್. ರೇಣುಕಾ ಅಕ್ಕ ವೆರಿ ಗುಡ್. ಸತ್ಯಗಮ್ಮ ಅಕ್ಕವರು, ವಿಜಯಲಕ್ಷ್ಮಿ ಅಕ್ಕ, ವಿದ್ಯಾರ್ಥಿ ಎಲ್ಲರೂ ಕೊಡ್ತೀರಿ? ಮಂಗಳಾ ಅಕ್ಕವರು, ವನಿತಾ ಅಕ್ಕವರು ವಂಡರ್ಫುಲ್. ಏನು ಮಾಡ್ತೀರಿ? ಏನು ಮಾಡ್ತೀರಿ? ಮೇಳ ಸದಾ ಏನು ಹೇಳಿದ್ರು ಬಾಬ್ರವರು? ಎಲ್ರಿಗೂ ಸಾಹಸದ ಒಂದು ಸಂಯೋಗವನ್ನು ಕೊಡ್ರಿ ಅಂದರು ಬಾಬರು. ಇನ್ನಿತರರಿಗೂ ಕೂಡ ಸಾಹಸದ ಸಂಯೋಗವನ್ನು ಕೊಡ್ರಿ. ಸ್ಥೂಲ ನಾಚನಾ ನಹಿ, ಯಹ ಖುಷಿ ಕಾ ನಾಚನಾ ಹೇ. ಬಾಬಂದು ಇದು ತಿಳ್ಕೊಂಡ್ಮೇಲೆ ಭಯ ಹೋಗ್ಬಿಡ್ತದೆ. ಅಯ್ಯೋ 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 ಅಂತ ಕ್ವಶನಲ್ಲಿ ಬರೋದು ಹೋಗ್ಬಿಡ್ತದೆ ಆಟೋಮೆಟಿಕಾಗಿ. ಕೊಡ್ತಿರ್ತಾನೆ ಎಲ್ರಿಗೂ ಸಾಹಸದ ಸಂಯೋಗವನ್ನು ಕೊಡ್ರಿ. ಸ್ಥೂಲವಾಗಿ ನಾಚುವುದಲ್ಲ, ಅಂದರೆ ಡಾನ್ಸ್ ಮಾಡುವುದಲ್ಲ. ಯಹ ಖುಷಿ ಕಾ ನಾಚನಾ, ಖುಷಿಯಿಂದ ಡಾನ್ಸ್ ಮಾಡೋದು, ಮನಸ್ಸಿಂದ ಡಾನ್ಸ್ ಮಾಡೋ. ಮೇಲಾ ಸದಾ ಮನಾತೆ ರಹತೆ ನಾ, ಮೇಳವನ್ನು ಯಾವಾಗಲೂ ಆಚರಿಸ್ತಿರ್ತಾರೆ. ರಹತೆ ಹಿ ಮಿಲನ್ ಮೇಲೆ ನೀವು ಮಿಲನ ಮೇಳದಲ್ಲಿ ಇದಿರೋ ಇಲ್ಲ? ಎವ್ರಿ ಡೇ ಬಾಬಾ ವತನದಲ್ಲಿ ಕರೀತಾರೆ ಅಂದರೆ ಯಾವ ಮೇಳದಲ್ಲಿ ಕುಳಿತುಕೊಳ್ತೀರಿ? ಎವ್ರಿ ಡೇ ಮಿಲನದ ಮೇಳ ಮಾಡ್ತೀರಾ ಇಲ್ಲೋ? ಸುಲೋಚನಾ ಆಗ್ತಾರೆ. ಏನು ಮಾಡ್ತೀರಿ? ಮಿಲನದ ಮೇಳದಲ್ಲಿ ಇರ್ತೀರಿ ತಾನೇ ಎಲ್ಲರೂ? ಎವ್ರಿ ಡೇ ಬಾಬಾ ಮಿಲನ ಮಾಡ್ತಾರೆ ಇಲ್ವೋ? ಅಕ್ಕ ಮಕ್ಕಳು, ಲಕ್ಷ್ಮೀ ದೇವಿ ಮಾಡ್ತಾರೆ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ ಒಂದೊಂದು ಮುದ್ದಾದ ಪರಿಸ್ಥಿತಿಗಳನ್ನು. ಮೇಲಾ ಸದಾ ಮನಾತೆ ರಹತೆ ಹೋ ನಾ, ರಹತೆ ಹಿ ಮಿಲನ್ ಮೇಲೆ ಮೇ ಹೋ, ಫಿರ್ ಭಿ ಮಧುಬನ್ के मेले में आए हो. बाप दादा भी ऐसे मेला मनाने वाले बच्चों को देख हर्षित होते हैं. मधुबन के श्रृंगार मधुबन में पहुंच गए अंतरे बाबर. अच्छा, ऐसा सदा स्वयं के सर्व हिसाब किताब चुक्त कर औरों के भी हिसाब किताब चुक्त कराने की ಅಂಡರ್ಲೈನ್ ನೋಡಿ ಬಾಬಾ. ಅದಕ್ಕೆ ಒತ್ತಿ ಎಲ್ರಿಗೂ ಹೇಳ್ತೀರಾ? ಬೇರೆದವ್ರಿಗೂ ಹೇಳ್ತೀರಾ? ಬ್ರಾಹ್ಮಣ ಮಕ್ಕಳಿಗೆ ಹೇಳ್ತೀರಾ? ಅವ್ರು ಎಷ್ಟೇ ಅಹಂಕಾರದಲ್ಲಿರಲಿ, ನಿಮಗಿಂತ ದೊಡ್ಡವರು ಇರಲಿ, ಹೇಳ್ರಿ ಈ ಮುರಳಿ ಇತ್ತು ಅಂತ. ಅವರಿಗೂ ಭಾಳ ಹೆಲ್ಪ್ ಆಗ್ತದೆ, ಭಾಳ ಹೆಲ್ಪ್ ಆಗ್ತಿದೆ. ಬಾಬಾ ವರದಾನ ನೋಡಿ. ಈಗ ಯಾದ ಪ್ಯಾರ್ ಹೆಂಗೆ ಕೊಡ್ತಿದ್ದಾರೆ ಕೇಳಿಸ್ಕೊಡ್ರಿ. ಈ ತರಹ ಸದಾ ಸ್ವಯಂನ ಸರ್ವ ಲೆಕ್ಕ ಪುಸ್ತಕವನ್ನು ಚುಕ್ತ ಮಾಡಿಕೊಂಡು ಇನ್ನಿತರರದ್ದು ಕೂಡ ಲೆಕ್ಕವನ್ನು ಪುಸ್ತಕವನ್ನು ಚುಕ್ತ ಮಾಡಿಸುವಂತಹ ಶಕ್ತಿ ಸ್ವರೂಪಾತ್ಮಗಳಿಗೆ. ಯಾರು ನಾವು? ಶಕ್ತಿ ಸ್ವರೂಪಾತ್ಮಗಳು. ಯಾರಾಗಿದ್ದೇವೆ ನಾವು? ಶಕ್ತಿ ಸ್ವರೂಪಾತ್ಮಗಳು. ಯಾರಾಗಿದ್ದೀರಿ ಅಶ್ವಿನಿಕ್ಕೂರೇ? ಶಕ್ತಿ ಸ್ವರೂಪಾತ್ಮ, ಶಕ್ತಿ ಸ್ವರೂಪಾತ್ಮ ಹೇಳ್ರಿ. ನಾವೆಲ್ಲರೂ ಶಕ್ತಿ ಸ್ವರೂಪಾತ್ಮಗಳು. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ, ನಾವು ಒಪ್ಕೊಳ್ಳೇಬೇಕಲ್ವಾ? ಶಕ್ತಿ ಸ್ವರೂಪಾತ್ಮ ಏನು ಹೇಳಿದ್ರು ಪಾಪ? ऐसे सदा स्वयं के सर्व हिसाब किताब चुक्त कर औरों को भी हिसाब किताब चुक्त कराने की शक्ति स्वरूप आत्माओं को सदा दुख दर्दनाक वायुमंडल में रहते हुए न्यारे और बाप के प्यारे रहने वाले रूहानी कमल
पुष्पों को सर्व आत्माओं प्रति शुभ चिंतक रहने वाले श्रेष्ठ आत्माओं को बाप दादा का याद प्यार और नमस्ते. ನೋಡಿ, ಈ ಥರ ಸದಾ ಸ್ವಯಮನ್ನು ಸರ್ವ ಲೆಕ್ಕ ಪುಸ್ತಕ ಚುಕ್ತ ಮಾಡಿಕೊಂಡು ಇನ್ನಿತರದ್ದು ಲೆಕ್ಕ ಪುಸ್ತಕವನ್ನು ಚುಕ್ತ ಮಾಡಿಸುವಂತಹ ಶಕ್ತಿ ಸ್ವರೂಪ ಆತ್ಮಗಳಿಗೆ ಸದಾ ದುಃಖ ದರ್ದನಾಕ ವಾಯುಮಂಡಲದಲ್ಲಿ ಇರ್ತಾ ನ್ಯಾರ ಡಿಟ್ಯಾಚ್ಡ್ ಒಬ್ಸರ್ವರ್ ಅವ್ರ ಪರಮಾತ್ಮನಿಗೆ ಪ್ರಿಯ ಇರುವಂತಹವರು ಆತ್ಮಿಕ ಕಮಲ ಪುಷ್ಪಗಳಿಗೆ ಏನು ಹೇಳಿದ್ರು, ಆತ್ಮಿಕ ಕಮಲ ಪುಷ್ಪಗಳು, ಆತ್ಮಿಕ ಕಮಲ ಪುಷ್ಪಗಳಿಗೆ ಸರ್ವಾತ್ಮಗಳ ಪ್ರತಿ ಶುಭ ಚಿಂತಕ ಇರುವಂತಹವರು ಶ್ರೇಷ್ಠ ಆತ್ಮಗಳನ್ನು ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ನಮಸ್ತೆ. ಮುದ್ದು ಮುದ್ದಾದ ಮಕ್ಕಳೇ ನಮಸ್ತೆ ಅಂತಿದ್ದಾರೆ ಬಾಬ್ರವರು. ವಂಡರ್ಫುಲ್ ಅಲ್ವಾ? ಸೇವಾದಾರಿ ಬನ್ನ ಬಿ ಬಹುತ್ ಶ್ರೇಷ್ಠ ಭಾಗ್ಯ ಹೇ. ಸೇವೆ ಆಯ್ತಲ್ವಾ, ಬೇರೆ ಆತ್ಮಗಳನ್ನ ಉನ್ನತಿ ಮಾಡಿಸ್ಬೇಕು. ಬಾಬನ ಪರಿಚಯ, ಬಾಬಾ ಪರಿಚಯ ಅಷ್ಟೇ ಅಲ್ಲ. ಈಗ ಬ್ರಾಹ್ಮಣ ಮಕ್ಕಳು ಅಲ್ಲಾಡ್ತಾ ಬೀಳ್ತಾ ಇದ್ದಾರೆ ಪಾಪ. ಆ ಬೀಳೋರನ್ನ ಎತ್ತಿ ಹಿಡಿಯೋದು ಇಂಥ ದೊಡ್ಡ ಸೇವೆ ಆಯ್ತಲ್ವಾ. ಸೇವಾದಾರಿ ಆಗೋದು ಬಹಳ ಶ್ರೇಷ್ಠ ಭಾಗ್ಯ ತಾನೇ. ಬಾಬಾ ಹೇಳ್ತಾರೆ ಸೇವಾದಾರಿ ಬನ್ನ ಬಿ ಬಹುತ್ ಶ್ರೇಷ್ಠ ಭಾಗ್ಯ ಹೇ. ಸೇವಾದಾರಿ ಅರ್ಥಾತ್ ಬಾಪ್ ಸಮಾನ. ನೋಡಿ, ಬಾಬನ ಸಮಾನ ಅಂತ ಅಂದ್ಕೊಂಡ್ರಿ ಅಂದರೆ ಬಾಬಾ ಏನು ಮಾಡ್ತಾರೆ, ಮಕ್ಕಳು ಬೀಳ್ತಾ ಇದ್ದರೆ ಅವ್ರನ್ನ ಎತ್ತಿ ಹಿಡಿಯೋ ಪ್ರಯತ್ನ ಮಾಡ್ತಾರೋ ಇಲ್ಲೋ ಬಾಬಾ ಹೇಳಿ ನೋಡಿ, ಮಾಡ್ತಾರೋ ಇಲ್ಲೋ. ಹಾಗೆ ನೀವು ಬಾಪ್ ಸಮಾನ ಅನ್ನೋಂಥವ್ರು ಅವ್ರ ಥರನೇ ಮಾಡಬೇಕಲ್ಲ. ಅವು ಪಾಪ ಬೀಳ್ತಾ ಇದ್ದಾವೆ, ಅವು ಅಹಂಕಾರ ಅಹಮ್ಮಲ್ಲಿ ಇದ್ದಾವೆ, ಪಾಪ ವೆಹಮ್ಮಲ್ಲಿ ಇದ್ದಾವೆ, ಡೌಟಲ್ಲಿ ಇದ್ದಾವೆ, ನಾನು ಅನ್ನೋ ಅಭಿಮಾನದಲ್ಲಿದ್ದಾವೆ. ಅಂತಹ ಮಕ್ಕಳಿಗೂ ಕೂಡ ನೀವು ಬಾಬನೇ ಸಮಾನ ಆಗುವಂಥವ್ರು ಅವರು ಅಹಂಕಾರ ಮಾಡ್ತಂದ್ರೆ ನೀವು ಅಹಂಕಾರ ತೋರ್ಸೋಕ್ಕಾಗತ್ತೆ ಅವ್ರಿಗೆ ಇಲ್ವಲ್ಲ. ಬಹಳ ದಯಾಹೃದಯದಿಂದ ಪ್ರಿಯ ಸಹೋದರ ಸಹೋದರಿ, ಈ ದಿನ ಅಪ್ಪಾಜಿಯವ್ರು ಹಿಂಗೆ ಹೇಳಿದ್ರು ಗೊತ್ತಾ ಅಂತ ಹೇಳಿದರೆ ಅಲ್ಲಿ ಟಚ್ ಆಗೇ ಆಗ್ತದೆ. ಸ್ವೀಕಾರ ಮಾಡ್ಕೊಳ್ತಾರೆ, ಒಳಗಡೆ ಹೊರಗಡೆ ತೋರಿಸಲ್ಲ ಬಲೆ ಅವರು. ಯಾಕೆಂದರೆ ಅಭಿಮಾನದ ಕಾರಣ, ಇವರೇ ನನಗೆ ಹೇಳ್ತಾರೆ ಅನ್ನೋ ಅಭಿಮಾನದ ಕಾರಣ ಅವರು ತೋರಿಸ್ಕೊಡೋದಿಲ್ಲ. ಬಟ್ ಒಳಗಡೆ ಇಫೆಕ್ಟ್ ಆಗಿ ಪಕ್ಕ ಟಚ್ ಆಗ್ತದೆ ಬಾಬನ ಪಾನೀಯರಿಗೆ. ನೋಡ್ರಿ ಬೇಕಂದ್ರೆ ನೋಡಿ, ನೀವೆಲ್ಲರೂ ಸೇವಾದಾರಿ ಹೌದು ಅಲ್ವೋ, ಶ್ರೇಷ್ಠ ಭಾಗ್ಯ ಮಾಡ್ಕೊಳ್ಳೋದ್ರ ಹೌದು ಅಲ್ವೋ. ಸೇವಾದಾರಿ ಅಂದ್ರೇ ಪರಮಾತ್ಮನ ಸಮಾನ. ಜೈಸೆ ಬಾಪ್ ಸೇವಾದಾರಿ ಹೇ ವೈಸೆ ಆಪ್ ಬಿ ನಿಮಿತ್ತ ಸೇವಾದಾರಿ ಹೇ. ಹೇಗೆ ಪರಮಾತ್ಮ ಸರ್ವಂಟ್ ಇದ್ದಾರೆ, ಸೇವಾದಾರಿ ಇದ್ದಾರೆ, ಹಾಗೆ ನೀವು ಕೂಡ ನಿಮಿತ್ತ ಸೇವಾದಾರಿ ಆಗಿದ್ದೀರಿ. ಬಾಪ್ ಬೇಹದ್ ಕ ಶಿಕ್ಷಕ ಹೇ, ಆಪ್ ಬಿ ನಿಮಿತ್ತ ಶಿಕ್ಷಕ ಹೋ. ಹೌದಾ? ಬಾಬಾ ಬೇಹದ್ದಿನ ಶಿಕ್ಷಕ, ನೀವು ನಿಮಿತ್ತ ಶಿಕ್ಷಕರಾಗಿದ್ದೀರಿ. तो बाप समान बनने का भाग्य प्राप्त है. सदा इसी श्रेष्ठ भाग्य द्वारा औरों को भी अविनाशी भाग्य का वरदान दिलाते रहो. ನೋಡಿ, ಪರಮಾತ್ಮ ಸಮಾನ ಆಗುವಂತಹ ಭಾಗ್ಯ ಪ್ರಾಪ್ತಿ ನಿಮಗಾಗಿದೆ. ಸದಾ ಇದೇ ಶ್ರೇಷ್ಠ ಭಾಗ್ಯದ ಮುಖಾಂತರ ಇನ್ನಿತರರಿಗೂ ಕೂಡ ಅವಿನಾಶಿ ಭಾಗ್ಯದ ವರದಾನವನ್ನು ಕೊಡಿಸುವಂಥವ್ರು ನೀವು, ಕೊಡಿಸುವಂಥವ್ರು ಹೌದು ಅಲ್ವೋ. ಸಾರೆ ವಿಶ್ವ ಮೇ ऐसा ಶ್ರೇಷ್ಠ ಭಾಗ್ಯ ಬಹುತ್ ತೋಡಿ ಆತ್ಮಾओं का है अंडरलाइन. ಇಡೀ ವಿಶ್ವದಲ್ಲಿ ಈ ತರಹ ಶ್ರೇಷ್ಠ ಭಾಗ್ಯ ಬಹಳ ಕಡಿಮೆ ಆತ್ಮಗಳದಿದೆ. ಇಸ್ ವಿಶೇಷ ಭಾಗ್ಯಕ್ಕೂ ಸ್ಮೃತಿ ಮೇ ರಕ್ತೆ ಸಮರ್ಥ ಬನಾತೆ ರಹೋ. ನೋಡಿ, ಈ ವಿಶೇಷ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಳ್ತಾ ಸಮರ್ಥರನ್ನಾಗಿ ಮಾಡ್ತಾ ಇರ್ರಿ. ಉಡಾತಿರಹೋ, ಎಲ್ಲರನ್ನೂ ಹಾರಿಸ್ತಾ ಇರ್ರಿ. ಹಾರಿಸುವಂಥವ್ರು ಹೌದು ಅಲ್ವೋ. ಎಲ್ಲರನ್ನೂ ಫರಿಸ್ತಿಗಳನ್ನಾಗಿ ಮಾಡಿ ನೀವಷ್ಟೇ ಹಾರ್ಕೊಂಡು ಆರಾಮಾಗಿರ್ಬೇಕಂತ ಮಾಡಿದ್ರೇನು? ಎಲ್ಲರನ್ನೂ ಹಾರಿಸುವಂಥವ್ರು ಹೌದು ಅಲ್ವೋ. ಹಾರಿಸುವಂಥವ್ರು ಹೌದು ಅಲ್ವೋ ಎಲ್ಲರೂ. ಬಾಬಾ ನೋಡ್ತಾ ಇದ್ದಾರೆ. ಜಿ ಬಾಬಾ ವೆರಿ ಗುಡ್. ಬಾಬಾ ಎಲ್ಲ ಮಕ್ಕಳನ್ನ ನೋಡ್ತಾರೆ. ಸಮರ್ಥ ಬನ ಅಂತೀರೋ, उड़ाते रहो, सदा स्व को आगे बढ़ाते और औरों को भी आगे बढ़ाओ. ಸ್ವಯಂ ನೀವು ಕೂಡ ಮುಂದುವರಿತಾ ಹೋಗ್ರಿ, ಇನ್ನಿತರರನ್ನು ಕೂಡ ಮುಂದುವರಿಸ್ತಾ ಹೋಗ್ರಿ. ಅಚ್ಚಾ ಅಂತ ಹೇಳ್ತಾ ಬಾಪ್ ದಾದ ಒಂದೊಂದು ಮುದ್ದಾದ ಪರಿಸ್ಥಿತಿಗಳನ್ನು ಎಲ್ಲ ಮಕ್ಕಳನ್ನು, ಈಗ ಏನು ಸೂಕ್ಷ್ಮವತನದಲ್ಲಿ ನಾವು ಇದ್ವಿ, ಡೈಮಂಡ್ ಹಾಲಲ್ಲಿ ಸ್ಟೇಜ್ ಮೇಲೆ ಇದ್ದೀವಿ, ನಮ್ಮೆಲ್ಲರ ಸುತ್ತಲೂ ಪವರ್ಫುಲ್ ರಕ್ಷಾ ಕವಚ, ಗೋಲಾಕಾರದ ವೈಟ್ ರಕ್ಷಾ ಕವಚದಲ್ಲಿ ನಾವೆಲ್ಲ ಮಕ್ಕಳ ಮೇಲೆ ಒಂದು ರಕ್ಷಾ ಕವಚ ಪ್ರಾಕ್ಟಿಕಲ್ ಪ್ರಾಪ್ತಿಯಾಗಿದೆ. ಅದರ ಒಳಗಡೆ ಕುಳಿತುಕೊಂಡಿದ್ದೀವಿ ನಮಗೆ ಮಾಡಿ. ಅದರ ಒಳಗಡೆ ಬಂದು ಬಾಬಾ ಒಂದೊಂದು ಮಗುವಿಗೆ ವಿಜಯ ಭವದ ತಿಲಕ ಹಚ್ತಾ, ರಕ್ಷಾ ಕವಚ ಮತ್ತೊಂದು ಹಾಕ್ತಾ, ಪವಿತ್ರತೆಯ ಗೋಲ್ಡನ್ ಕಿರೀಟವನ್ನು ಹಾಕ್ತಾ, ತನ್ನ ಹೃದಯವನ್ನೇ ಸಿಂಹಾಸನವನ್ನಾಗಿ ಕೊಡ್ತಾ ಪ್ರತಿಯೊಂದು ಮಗುವಿಗೆ ಅಮೃತವನ್ನು ಕುಡಿಸ್ತಾ ಅಮರ ಭವದ ವರದಾನವನ್ನು ಕೊಡ್ತಾ, ನಾವೆಲ್ಲರೂ ಅಮರ ಭವದ ವರದಾನ. ಪ್ರತಿಯೊಂದು ಮಕ್ಕಳು ಟೋಲಿಯನ್ನು ಸ್ವೀಕರಿಸಿ ಎಲ್ಲ ಕಾಲ ಕಂಟಕಗಳಿಂದ ದೂರವಾಗಿ ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೀರಿ.
ಬಾಬಾ ಎಲ್ಲ ಮಕ್ಕಳಿಗೆ ಅಮೃತ ಕುಡಿಸಿದ್ರು, ಟೋಲಿಯನ್ನು ಕೊಡ್ತಾಯಿದ್ರೆ ಟೋಲಿಯನ್ನು ಸ್ವೀಕರಿಸ್ತಾ ಹೃದಯ ರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ, ಧನ್ಯವಾದಗಳು, ನಮಸ್ತೆ ನಮಸ್ತೆ, ಧನ್ಯವಾದಗಳನ್ನ ಅರ್ಪಿಸುತ್ತೆ ನನ್ನ ಆತ್ಮ. ಆ ಪರಮಾತ್ಮ ಹಾಕಿರುವ ರಕ್ಷಾ ಕವಚ ಟ್ರಾನ್ಸ್ಪರೆಂಟ್ ಗೋಲ, ಆ ಗೋಲದ ಒಳಗಡೆ ನಾನಿದ್ದೇನೆ. ಕೊರಳಲ್ಲೂ ಒಂದು ರಕ್ಷಾ ಕವಚ ಇದೆ, ಡಬಲ್ ಲೇಯರ್ ರಕ್ಷಾ ಕವಚ ಶ್ರೀ ರಕ್ಷೆಯಲ್ಲಿ ಹಾರ್ತಾ ಹಾರ್ತಾ ಗೋಲದೊಳಗಡೆ ಬರ್ತಾ ಇದ್ದೀನಿ. ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನವಾಗಿದೆ. ನನ್ನ ಸುತ್ತಲೂ ಪವರ್ಫುಲ್ ಶ್ರೀ ರಕ್ಷಾ ಕವಚ. ರಕ್ಷಾ ಕವಚದಲ್ಲಿ ಸದಾ ಸೇಫ್ ಆಗಿದ್ದೇನೆ. ಇದು ಛತ್ರ ಛಾಯ ರೂಪದಲ್ಲಿದೆ, ಛತ್ರ ಛಾಯ ರೂಪದಲ್ಲಿದೆ. ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿತ್ತು, ಮಾಸ್ಟರ್ ಸರ್ವಶಕ್ತಿಮಾನಾಗಿತ್ತು, ಮಾಸ್ಟರ್ ಸರ್ವಶಕ್ತಿಮಾನ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಿಗಳಿಗೆ ಗುಡ್ ಈವ್ನಿಂಗ್, ನಮಸ್ತೆ, ಓಂ ಶಾಂತಿ, ಓಂ ಶಾಂತಿ. ಮತ್ತೆ ಮರಳಿ ಜೈ. ಓಂ ಶಾಂತಿ, ಓಂ ಶಾಂತಿ.